ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಬಲವಾದ ಸನ್ನಿಧಿ ನಮ್ಮ ಮಧ್ಯದಲ್ಲಿ ಸಂಚರಿಸ್ತಾ ಇದೆ. ಕರ್ತನಾಗಲೇ ಇಲ್ಲಿದ್ದಾನೆ. ಪ್ರತಿಯೊಬ್ಬರನ್ನು ಹೆಸರಾಗಿ ಬಲ್ಲವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಒಂದು ಕ್ಷಣ ತನ್ನ ಸನ್ನಿಧಿಯಲ್ಲಿ ಎದ್ದು ನಿಂತುಕೊಳ್ಳೋಣವೆಲ್ಲರೂ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. Thank you Jesus, thank you Jesus. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಇವತ್ತು ನಿಮ್ಮ ಮುಂದೆ ಯಾವ ಪರಿಸ್ಥಿತಿ ಅದರ ಮುಖವನ್ನು ನಿಮಗೆ ತೋರಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಏನೇ ಇರ್ಬೋದು, ಸವಾಲು, ಅಸ್ವಸ್ಥತೆ ಇರ್ಬೋದು, ಅಥವಾ ಹಣಕಾಸಿನ ತೊಂದರೆ ಆಗಿರ್ಬೋದು, ಅಥವಾ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಗಂಡ ಹೆಂಡತಿ ಡಿವೋರ್ಸ್ ಆಗಿರಬಹುದು, ಅಥವಾ ಆಗುವ ದಾರಿಯಲ್ಲಿ ಇರಬಹುದು. ಸವಾಲು ಏನು? ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ಹೃದಯಕ್ಕೆ ತನ್ನ ನೋವು ಗೊತ್ತು, ಅಪರಿಚಿತರು ಅದರಲ್ಲಿ ಭಾಗಿಗಳಾಗಲಿಕ್ಕೆ ಆಗೋದಿಲ್ಲ. ನಿಮಗೆ ಗೊತ್ತು ನಿಮ್ಮ ಸಮಸ್ಯೆ ಏನೆಂಬುದಾಗಿ, ನಿಮಗೆ ಗೊತ್ತು ನಿಮ್ಮ ಒಂದು ಯಾವುದರಿಂದ ನೀವು ಹಾದು ಹೋಗ್ತಾ ಇದ್ದೀರಿ ಎಂಬುದಾಗಿ. ಆ ಪರಿಸ್ಥಿತಿ ನಿಮ್ಮನ್ನು ನೋಡಿ ಅಸಾಧ್ಯ ಎಂದೇಳಿ ತನ್ನ ಹೆಸರನ್ನು ತೋರಿಸ್ತಾ ಇದೆಯಾ ನಿಮಗೆ? ಅಸಾಧ್ಯ. ಸೊ ನನ್ನ ಲೈಫಲ್ಲಿ ನಿಮ್ಮ ಮನಸ್ಸಲ್ಲಿ ನೀವು ತೀರ್ಮಾನ ಮಾಡ್ಕೊಂಡು ಬಿಟ್ಟಿದ್ರಿ, ಆಯಿತು ಅಸಾಧ್ಯ, ನನ್ನ ಪರಿಸ್ಥಿತಿ ಅಸಾಧ್ಯ, ನನಗೆ ಗೊತ್ತಿದ್ದೆಲ್ಲ ನಾನು ಮಾಡಿದ್ದೀನಿ. ಆ ಮೀಟಿಂಗ್ ಹೋಗಿನಿ, ಈ ಮೀಟಿಂಗ್ ಹೋಗಿನಿ, ಆ ಸೇವಕರು ಈ ಸೇವಕರು, ಉಪವಾಸ ಮಾಡಿದ್ದೀನಿ, ಅದು ಇದು ಗೊತ್ತಿದ್ದೆಲ್ಲ ಮಾಡಿದ್ರು ಕೂಡ ಇನ್ನು ಏನು ವ್ಯತ್ಯಾಸ ಕಾಣ್ತಾ ಇಲ್ಲ. ಆ ಸಮಸ್ಯೆ ನಿಮ್ಮನ್ನು ನೋಡಿ ಅಸಾಧ್ಯ ಎಂದು ಹೇಳ್ತಾ ಇದೆಯಾ? ಏಸಪ್ಪ ಏನು ಮಾಡ್ಲಿಕ್ಕಿದ್ದಾನೆ ಗೊತ್ತಾ? ಆಗಲೇ ಮಾಡಿಬಿಟ್ಟಿದ್ದಾರೆ. ಶಿಲುಬೆಯಲ್ಲಿ ಅವರ ಮರಣದ ಮುಖಾಂತರ ಆ ಆವನ್ನು ನನ್ನ ಯೇಸು ಅಳಿಸಿಬಿಟ್ಟಿದ್ದಾನೆ. ಈಗ ಹೇಳ್ರಿ, ನಿಮ್ಮ ಸಮಸ್ಯೆ ನಿಮಗೆ ಏನು ತೋರಿಸ್ತಾ ಇದೆ, ಏನು ಹೇಳ್ತಾ ಇದೆ? ಯಾರಾದ್ರೂ ಗಟ್ಟಿಯಾಗಿ ಹೇಳ್ಬೇಕು. ಆ ಸಾಧ್ಯದಲ್ಲಿ ತೆಗೆದು ಬಿಟ್ರೆ ಇನ್ನು ಏನು ಉಳಿದೈತೆ? ನನಗೆ ಕೇಳಿಸ್ತಾ ಇಲ್ಲ, ಗಟ್ಟಿಗೆ ಹೇಳ್ಬೇಕು. ಹಲ್ಲೆಲೂಯಾ. ನಿಮ್ಮ ಸ್ಥಳ ಬಿಟ್ಟು ಗೊತ್ತಿಲ್ಲದೆ ಇದ್ದವರು ಒಂದು 3 ಜನ ಭೇಟಿಯಾಗಿ ಅವ್ರಿಗೆ ಪ್ರೈಸ್ ಲಾರ್ಡ್ ಕೊಟ್ಟು ಹೇಳ್ರಿ, ನಿನ್ನ ಸಮಸ್ಯೆಗೆ ಇವತ್ತು ಡೆಡ್ ಲೈನ್ ಅಂತ ಹೇಳ್ರಿ. ಕಮಾನ್, ನಿಮ್ಮ ಸ್ಥಳ ಬಿಡ್ರಿ. ಸ್ಥಳ ಬಿಟ್ಟು, ಕುರ್ಚಿ ಬಿಟ್ಟು ಸ್ವಲ್ಪ ಹೊರಗಡೆ ಬರ್ರಿ. ಯಾರನ್ನು ಭೇಟಿ ಆಗದೇ ಇದ್ದವರನ್ನು ಭೇಟಿ ಆಗ್ರಿ. ರೀಲನ ಮಲನ ಶೇರಿಯಾಂದರೆ, ರೀಲನ ಮಲನ ಸೋರಿಯಾಂದರೆ, ರೇಬಲ ಮಲನ ಸೋರಿಯಾಂದರೆ ರಮ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ನಿಮ್ಮನ್ನು ಮುಂದೆ ಬರ್ಲಿಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ಪ್ರಿಯರು ತಡವಾಗಿ ಬಂದರೆ ಅವ್ರು ಮುಂದೆ ಬಂದು ಡಿಸ್ಟರ್ಬ್ ಆಗೋದು ಬೇಡ. ಬಂದು ಹಿಂದೆ ಬಂದವ್ರು ಹಿಂದೆ ಕುಂದಿರ್ತಾರೆ. ಅದಕ್ಕೆ ಹಲ್ಲೆಲೂಯಾ. ಕರ್ತನ ಬಲವಾದ ಸನ್ನಿಧಿ ಸಂಚರಿಸ್ತಾ ಇದೆ. ಸೊ ಆವನ್ನು ಆತನು ಅಳಿಸ್ಬಿಟ್ಟಿದ್ದಾನೆ. ಅದಕ್ಕೆ ಈಗ ನಾವು ಸಮಸ್ಯೆಯನ್ನು ನೋಡಿ ಅಂಜಬಾರ್ದು, ಹೆದರಬಾರ್ದು. ಕರ್ತನ ಕಡೆ ನೋಡೋಣವಾ? ನಮ್ಮ ಕರಗಳನ್ನು ಆತನ ಕಡೆ ಎತ್ತಿ ಆತನಗಳನ್ನು, ನಿನ್ನಿಂದ ಆಗದ ಕಾರ್ಯವು ಒಂದು ಇಲ್ಲ. ಎಲ್ಲರೂ ಸ್ವರವನ್ನೆತ್ತಿ, ನಿನ್ನಿಂದೆಲ್ಲವೂ. ನನಗೆ ಕೇಳಿಸ್ತಾ ಇಲ್ಲ. ನಿನ್ನಿಂದ ಆಗದ ಕಾರ್ಯವು, ನಿನ್ನಿಂದ ಆಗದ ಕಾರ್ಯವು. ನಾನು ಕೇಳಿಸ್ಬೇಕು.
ನಿನ್ನಿಂದಾಗದ ಕಾರ್ಯವು ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್. ಸ್ವಲ್ಪ ವಾಲ್ಯೂಮ್ ಕೊಡೋಣ ನಾವೆಲ್ಲರೂ ನಮ್ಮ ಸ್ವರಕ್ಕೆ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಕರ್ತನ ಏನ್ ಮಾಡಿದ್ನಂದ್ರೆ, ತನ್ನ ಪ್ರವಾದಿಯಾದಂಥ ಎಜಿಕಿಯಲ್ನ ಕರ್ಕೊಂಡೋಗಿ ಒಂದು ಕಣಿವೆ ಹತ್ರ ಕರ್ಕೊಂಡೋದಾಗ ಅಲ್ಲಿ ಬಹಳಷ್ಟು ಒಣ ಎಲುಬುಗಳು ಕಂಡವಂತೆ. ಬೈಬಲ್ನಲ್ಲಿ ಬರೆದಿದೆ, ಬಹಳಷ್ಟು ಎಲುಬುಗಳು ಬಹಳಷ್ಟು ಒಣಗಿ ಹೋಗಿದೆ. ವೆರಿ ಡ್ರೈ ಆ್ಯಂಡ್ ವೆರಿ ಮೆನಿ ಬೋನ್ಸ್. ಬಹಳಷ್ಟು ಎಲುಬುಗಳು ಬಹಳಷ್ಟು ಒಣಗಿ ಹೋಗಿದೆ. ಕರ್ತನ ಆತನನ್ನು ಒಂದು ಪ್ರಶ್ನೆ ಕೇಳ್ತಾನೆ, ಈ ಎಲುಬುಗಳು ಬದುಕಬಹುದಾ? ಕರ್ತನ್ ಕೇಳ್ತಾ ಇದ್ದಾನೆ, ಈ ಎಲುಬುಗಳು ಬದುಕಬಹುದಾ? ಅವನಿಗೆ ಹೆದರಿಕೆ ಆಯ್ತು, ಏನು ಹೇಳಬೇಕು ಗೊತ್ತಿಲ್ಲ. ಹೌದು ಅಂತ ಹೇಳಿದರೆ ಮತ್ತೆ ಬದುಕಿಸು ಅಂದ್ಬಿಟ್ರೆ ಕಷ್ಟ, ಇಲ್ಲ ಅಂತ ಹೇಳ್ಬಿಟ್ರೆ ನನ್ನ ಮೇಲೆ ನಂಬಿಕೆ ಒಂದು ಬೆಂಕಿ ಬಂದು ಬಿದ್ದುಬಿಟ್ರೆ ಕಷ್ಟ. ಅದಕ್ಕೆ ಆತನ ಹೇಳಿದ, ಸ್ವಾಮಿ ನಿನಗೇ ಗೊತ್ತಪ್ಪ, ನಿನಗೆ ಗೊತ್ತು, ನಿನಗೆ ಗೊತ್ತು. ಇವತ್ತು ಸ್ವಾಮಿ ನಿಮ್ಮನ್ನು ಕೇಳ್ತಾ ಇದ್ದಾರೆ, ಸ್ವಾಮಿ ನಿಮ್ಮನ್ನು ಕೇಳ್ತಾ ಇದ್ದಾರೆ. ನಿಮ್ಮ ಸಮಸ್ಯೆಗಳಿಂದ ಇವತ್ತು ನೀವು ಹೊರಬರ್ಲಿಕ್ಕಾಗುತ್ತಾ? ಕೇಳ್ತಾ ಇದ್ದಾರೆ ನಿಮ್ಮನ್ನು ಸ್ವಾಮಿ. ಎಲ್ಲರೂ ಸೈಲೆಂಟ್ ಆಗ್ಬಿಟ್ರಲ್ಲ, ಎಜಿಕಿಯಲ್ ತರ. ಸ್ವಾಮಿ ನಿನಗೆ ಗೊತ್ತು ಅಂತ ಹೇಳ್ಬೇಡ್ರಿ. ಸ್ವಾಮಿ ಕೇಳ್ತಾನೆ, ನಿಮ್ಗೆ ಗೊತ್ತಾ? ಆ ಮನುಷ್ಯನು ಸುಮಾರು 38 ವರ್ಷಗಳು ಆ ಒಂದು ಕೊಳದ ಪಕ್ಕದಲ್ಲಿ ಬಿದ್ದಿದ್ದ. 38 ವರ್ಷಗಳು ನಡಿಲಿಕ್ಕೆ ಆಗಲ್ಲ. ಯೇಸು ಬಂದು ಆತನನ್ನು ಕೇಳ್ತಾರೆ, ನಿನಗೆ ಗುಣವಾಗಲಿಕ್ಕೆ ಮನಸ್ಸಿದೆಯಾ? ಅಷ್ಟೇ, ಸಿಂಪಲ್ ಕ್ವಶನ್, ಎಸ್ ಆರ್ ನೋ ಅಷ್ಟೇ. ಅದ್ಬಿಟ್ಟು ಏನೇನೋ ಕತೆ ಹೇಳಲಿಕ್ಕೆ ಶುರು ಮಾಡ್ತಾನೆ. ಸ್ವಾಮಿ ನನಗೆ ಯಾರಿಲ್ಲ, ನಾನು ಒಬ್ಬನೇ ಇದ್ದೀನಿ, ನಾನು ಬರುವುದು ಮುಂಚಿತವಾಗಿ, ನನಗಿಂತ ಇನ್ನೊಬ್ಬರು ಯಾರೋ ಇಲ್ಲಿ ಇಳಿತಾರಪ್ಪ, ಅದೆಲ್ಲ ಕತೆ ಬೇಡ. ನಿನಗೆ ಮನಸ್ಸಾಗಿ ಇದೆಯಾ? ಇಲ್ಲ. ಇವತ್ತು ಸ್ವಾಮಿ ಅದನ್ನೇ ಕೇಳ್ತಾ ಇದ್ದಾರೆ ನಿಮ್ಮಲ್ಲಿ. ಯಾಕೆ ಅಂದರೆ, ಆ ಸಮಸ್ಯೆಯಲ್ಲಿ ಜೀವಿಸ್ತಾ, ಆ ಕಷ್ಟದಲ್ಲಿ ಜೀವಿಸ್ತಾ 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 ಅದರ ಜೊತೆಗೆ ಜೀವನ ಹೊಂದ್ಕೊಂಡು ಹೋಗಿ ಅಡ್ಜಸ್ಟ್ಮೆಂಟ್ ಮೆಂಟಾಲಿಟಿನಲ್ಲಿ ಅದನ್ನು ಸಹಿಸ್ಕೊಂಡು ಜೀವಿಸ್ತಾ ಇದ್ದೀವಿ. ಅದರ ಅವಶ್ಯಕತೆ ಇಲ್ಲ. ಪಕ್ಕದಲ್ಲಿದ್ದು ನೋಡಿ ಹೇಳ್ರಿ, ಸಹಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಜೋರಾಗಿ ಹೇಳ್ತೀರಾ, ನನಗೆ ನಿಮ್ಮ ಸ್ವರ ಕೇಳ್ತಾ ಇಲ್ಲ. ಹಿಂದೆ ಯಾರೋ ಒಬ್ರು ಬೇಜಾರಾಗೋದು ನೋಡಿದ್ದೀನಿ. ಬೇಜಾರಾದಾಗ ಹೆಂಗೆ ಹೇಳ್ತಾರೆ, ಹಂಗೆ ಆ ರೀತಿ ಬೇಜಾರಾಗ್ರಿ ನಿಮ್ಮ ಸಮಸ್ಯೆ ಕಡೆ ನೋಡಿ. ಥ್ಯಾಂಕ್ ಯು ಜೀಸಸ್. ಸ್ವಾಮಿ ಆತನಿಗೆ ಹೇಳ್ತಾರೆ, ಎದ್ದೇಳು, ನಿನ್ನ ಹಾಸಿಗೆ ನೆತ್ಕೊಂಡು ಸುತ್ತಕೊಂಡು ಮನೆಗೆ ನಡೆ ಎಂಬುದಾಗಿ. ತಕ್ಷಣವೇ 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 ಓ ಹಲ್ಲೆಲೂಯ, ತಕ್ಷಣವೇ 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 ತಕ್ಷಣವೇ. ಥ್ಯಾಂಕ್ ಯು ಜೀಸಸ್. ಇಷ್ಟು ದಿನ ಆ ಸಮಸ್ಯೆ ನಿಮ್ಮನ್ನು ಕಾಡಿಸ್ತಾ ಇತ್ತಲ್ಲ, ಇವತ್ತು ಆ ಸಮಸ್ಯೆಗೆ ನಾವು ಹೇಳೋಣ, ನನ್ನ ಕರ್ತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆಮೆನ್. ಬರೀ ನನ್ನ ಕರ್ತನಿಗೆ ಮಾತ್ರ ಅಲ್ಲ,
ನನ್ನ ಕರ್ತನ್ ಹೇಳ್ತಾನೆ, ನೀವು ನಂಬಿದರೆ ನಂಬುವವನಿಗೆ ಅಸಾಧ್ಯವೂ ಯಾವುದೂ ಇಲ್ಲ. ಬರೀ ನನ್ನ ಕರ್ತನಿಗೆ ಮಾತ್ರ ಅಂತ ಹೇಳಿದ್ರೆ ಅಷ್ಟು ಖುಷಿ ಆಗ್ತಾ ಇರಲಿಲ್ಲ. ಆದರೆ ನನಗೆ ಕೂಡ ಇವತ್ತು ಯಾವುದು ಅಸಾಧ್ಯ ಇಲ್ಲ. ಯಾರೋ ನನಗೆ ಹೇಳ್ತಾ ಇದ್ರು, ಮಂಗಳೂರು ಉಡುಪಿ ಜನರೆಲ್ಲ ಭಾಳ ಡಿಗ್ನಿಫೈಡ್ ಜನರು, ಅವರು ಹಲ್ಲೆಲೂಯಾ ಹೇಳಲ್ಲ, ಅದಕ್ಕೆ ನಿಮ್ಮನ್ನು ನಿಲ್ಲಿಸಿದ್ದೀನಿ ನಾನು. ಯಾಕಂದರೆ ನನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಇಲ್ಲಿಂದ ಹೋಗೋ ಮುಂಚೆ ಕುಣಿಯುತ್ತಾ ಜಗಿಯುತ್ತಾ ನಾಟ್ಯ ಮಾಡಿ ಈ 3 ದಿನದಲ್ಲಿ ಹೋಗೋ ಮುಂಚೆ ಅಂಥವ್ರನ್ನಾಗಿ ನಿಮ್ಮನ್ನು ಬದಲಾಯಿಸುತ್ತೀನಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರಗಳನ್ನೆತ್ತಿ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಆರಾಧನೆ. ಎಲ್ಲರ ಕರಗಳನ್ನೆತ್ತಿ. ಉನ್ನತ ಉಚ್ಚದ ಸ್ವರದಲ್ಲಿ ನಾನು ಕೇಳಿಸ್ತಾ ಇಲ್ಲ. ಆರಾಧನೆ 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 ಆರಾಧನೆ. ಸ್ತೋತ್ರಪ್ಪ. ನಮ್ಮನ್ನು ನಿನ್ನ ಕರಗಳಲ್ಲಿ ಅರ್ಪಿಸ್ಕೊಡ್ತೇವೆ. ನನ್ನ ಸಂಗಡ ನಮ್ಮ ಸಂಗಡ ಮಾತನಾಡು. ನಮ್ಮ ಕಿವಿಗಳನ್ನು ತೆರೆ, ನಮ್ಮ ನೇತ್ರಗಳನ್ನು ತೆರೆ ಸ್ವಾಮಿ. ನಾವು ಯೇಸುವನ್ನು ಕಾಣುವಂತೆ. ಗೊತ್ತು, ಸೈತಾನನಾಗಲೇ ಬಂಧಿಸಲ್ಪಟ್ಟಿದ್ದೇನೆ, ಅವನು ಯಾವ ಕೆಲಸವೂ ಇಲ್ಲಿ ನಡೆಯೋದಿಲ್ಲ. ಯೇಸುವೆ ಕರ್ತನು ಒಡೆಯನು ರಾಜನಂದು ಘೋಷಿಸುತ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ. ನಂಬಿದವರೆಲ್ಲರೂ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ಬೋದು. ಇನ್ನೂ ನಂಬಿಕೆ ಹೆಚ್ಚಾಗಿದ್ರೆ ಜೋರಾಗಿ ಆಮೆನ್ ಹೇಳ್ಬೋದು. ಇನ್ನೂ ದೊಡ್ಡ ನಂಬಿಕೆ ಆಗಿದ್ರೆ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಆತನಿಗೆ ಮಹಿಮೆ ಸಲ್ಲಿಸ್ತಾ ಆತನ ಸನ್ನಿಧಿಯಲ್ಲಿ ಕೂತ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಓ ರಾಲ ನಮ್ಮ ಶಕೋರಿ ಅಂದರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಗಾಡ್. ಥ್ಯಾಂಕ್ ಯು ಜೀಸಸ್. ಕರ್ತನ ಸನ್ನಿಧಿ ನಮ್ಮ ಮಧ್ಯದಲ್ಲಿ ಸಂಚರಿಸ್ತಾ ಇದೆ. ಅಂದು ಭೂಮಿಯ ಮೇಲೆ ಮನುಷ್ಯನಾಗಿ ನಡೆದಾಡಿದ ಯೇಸು ಇವತ್ತು ನಮ್ಮ ಮಧ್ಯದಲ್ಲಿ ನಡೀತಾ ಇದ್ದಾರೆ. ಪ್ರತಿ ಸಾಲ್ ಮಧ್ಯದಲ್ಲಿ ಕೂಡ ಅವರು ನಡೀತಾ ಇದ್ದಾರೆ. ಆ ಸ್ತ್ರೀ ಮಾಡಿದಂತೆ ನಂಬಿಕೆಯಿಂದ ಆತನ ವಸ್ತ್ರವನ್ನು ಮುಟ್ಟಿರಿ, ನಿಮಗೆ ಏನು ಬೇಕೋ ಅದನ್ನು ಹೊಂದಿಕೊಂಡು ಹೋಗ್ತೀರಿ. ಇವತ್ತು ಆಮೇಲೆ ಹೇಳ್ಬೋದು ಮಧ್ಯದಲ್ಲಿ. ನನಗೆ ಆಮೇಲೆ ಹೇಳಿದರೆ ಖುಷಿ ಆಗ್ತದೆ, ದುಃಖ ಆಗಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಒಂದು ಸಾರಿ ಒಂದು ಸಭೆಯಲ್ಲಿ ಒಬ್ಬ ಸೇವಕರು ವಾಕ್ಯ ಹೇಳ್ತಾ ಇದ್ರು. ಆ ಸಭೆ ನಮ್ಮ ಸಭೆ ಹಂಗ ಅಲ್ಲನೋ ಗೊತ್ತಿಲ್ಲ. ಸರಿ, ನೋಡೋಣ, ಕತೆ ಮುಗ್ಮೇಲೆ ಗೊತ್ತಾಗ್ತದೆ ನೀವು ಹಂಗಿದ್ದೀರೋ ಇಲ್ಲ ಅಂದೇಳಿ. ಸೊ ಆ ಸಭೆಯಲ್ಲಿ ಸೇವಕರು ವಾಕ್ಯ ಸಾರ್ತಾ ಇದ್ದಾರಂತ್ರಿ. ಯೇಸು ಕನ್ಯೆಯ ಮುಖಾಂತರ ಹುಟ್ಟಿ ಬಂದನು ಅಂದರೆ ಅಲ್ಲೊಬ್ಬ ಮನುಷ್ಯ ಎದ್ದು ನಿಂತ್ಕೊಂಡು ಹಲ್ಲೆಲೂಯಾ ಅಂತ ಕೂಗಿದ್ನಂತೆ. ಅಲ್ಲಿ ಕೆಲವ್ರಿಗೆ ಅದು ಇಷ್ಟ ಆಗಲಿಲ್ಲ. ಹಂಗೆಲ್ಲ ಕೂಗಬಾರ್ದು ನಾವಿಲ್ಲಿ, ಸುಮ್ಮನೆ ಆಗ್ಬಿಟ್ಟ. ಸ್ವಲ್ಪ ಹೊತ್ತು ಆದ್ಮೇಲೆ ಅವ್ರು ಬಂದು, ಯೇಸು ಬಂದು ಸತ್ತು ಹೋದ ವಿಧವೆಯ ಮಗನನ್ನು ಮರಣದಿಂದ ಎಬ್ಬಿಸ್ಬಿಟ್ಟ ಅಂದರೆ ಅವ್ರಿಗೆ ತಟ್ಕೊಳ್ಳಿಕ್ಕಾಗಲಿಲ್ಲ. ಹಲ್ಲೆಲೂಯಾ ಅಂದೆ. ಮತ್ತೆ ಹೇಳ್ತಾ ಇದೆಯಲ್ಲ, ನೀನು ಮಾಡಬಾರ್ದು ನೋಡಿ ನೀನು. ಮತ್ತೆ ಸ್ವಲ್ಪ ಹೊತ್ತು ಆದಮೇಲೆ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ತನ್ನ ಮರಣವನ್ನು ನಮ್ಮೆಲ್ಲರಿಗೋಸ್ಕರ ತೀರಿತು ಒಂದು ಅರ್ಪಿಸಿದ ಅಂದಾಗ ಅವ್ನಿಗೆ ಇನ್ನೂ ಖುಷಿ ಆಯ್ತಂತೆ. ಹಲ್ಲೆಲೂಯಾ ಅಂದಂತೆ. ಆವಾಗ ಸಭೆ ಹಿರಿಯರೆಲ್ಲ ಆತನ ಹತ್ರ ಹೋಗಿ ಹೇಳಿದ್ರಂತೆ, ಇದು ಲಾಸ್ಟ್ ಚಾನ್ಸ್ ನಿನಗೆ. ಮತ್ತೊಮ್ಮೆ ನೀನು ಹೇಳಿದರೆ ನಿನಗೆ
ಸಭೆಯಿಂದ ಹೊರಗಡೆ ಕರ್ಕೊಂಡೋಗಿ ಹಾಕ್ಬಿಡ್ತೇವೆ ಅಂದೆ. ಆಮೇಲೆ ಅವ್ರು ವಾಕ್ಯ ಹೇಳ್ತಾ ಇದ್ರಂದೆ, ಯೇಸು ಕ್ರಿಸ್ತರು ಸತ್ತರೊಳಗಿಂದ 3ನೇ ದಿನ ಎದ್ದು ಬಂದರು ಅಂದರೆ ಅವ್ರು ಏನನ್ನ ಹೇಳಲಿ ಅಂದೇಳಿ 2 ಕೈಯನ್ನು ಮೇಲೆ ಎತ್ತಿ ಹಲ್ಲೆಲೂಯಾ ಕೂಗಿದಾಗ ಸಿಟ್ಟು ಬಂದು 4 ಮಂದಿ ಹಿರಿಯರು ಬಂದು ಆ ಮನುಷ್ಯನ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಹೊರಗಡೆ ಬೀಸಾಕ್ಲಿಕ್ಕೆ. ದೊಡ್ಡ ಸಭೆ ಹೋಗ್ತಾ ಇದ್ರೆ ಅವನು ಮಾತ್ರ ಹಲ್ಲೆಲೂಯಾ ಹಲ್ಲೆಲೂಯಾ ಸ್ತೋತ್ರವು, ಹಲ್ಲೆಲೂಯಾ ಹಲ್ಲೆಲೂಯಾ ಸ್ತೋತ್ರ ಅಂತ ಹಾಡ್ತಾ ಇದ್ದಾನೆ. ಅದ್ರಲ್ಲಿ ಒಬ್ಬನು ಕೇಳ್ತಾನಲ್ಲೇ, ನೀವು ಸ್ವಲ್ಪ ಕೂಡ ನಾಚಿಕೆ ಇಲ್ವಾ ನಿನಗೆ? ಈಗ ಸಭೆಯಿಂದ ನಿನ್ಗೆ ಹೊರಗೆ ಬಿಸಾಕ್ತಾ ಇದ್ದಾರೆ, ನಾಚಿಕಿಲ್ಲ? ಅವನು ಹೇಳಿದಂತೆ, ನನಗೆ ಯಾಕ್ರಿ ನಾಚಿಕೆ? ಯೇಸು ಸ್ವಾಮಿ ಭೂಮಿಯಲ್ಲಿದ್ದಾಗ 1 ಕತ್ತೆ ಮೇಲೆ ಸವಾರಿ ಮಾಡಿದ್ದಾನೆ, ನಾನು 4 ಕತ್ತೆಗಳ ಮೇಲೆ ಸವಾರಿ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ ಆಮೆನ್. ಒಂದೇ ಹಲ್ಲೆಲೂಯಾ ಸಾಕು ಸೈತಾನನ್ನು ಜಯಿಸಲು, ಸೈತಾನನ್ನು ಸೋಲಿಸಲು. ಒಂದು ಹಲ್ಲೆಲೂಯಾ ನಂಬಿಕೆಯಿಂದ ಹೃದಯದಿಂದ ಬರಲಿ. ಹಲ್ಲೆಲೂಯಾ ಅಂದರೆ ಅದು ಪೆಂಟಿಕೋಸ್ಟ್ ಸಭೆಯ ಸೊತ್ತು ಅಲ್ಲ. ಅದು ಹಲ್ಲೆಲೂಯಾ ಅಂದರೆ ಕರ್ತನಿಗೆ ಸ್ತೋತ್ರವಾಗಲಿ ಎಂಬುದಾಗಿ. ನಿಮ್ಮ ಬಾಯಿಯಿಂದ ಸ್ತುತಿ ಎನ್ನುವಂಥ ಆಯುಧ ಹೊರಡಿದಾಗ ಸೆರಪಾಣಿಗಳು ಬೀಳುತ್ತವೆ. ಸೈತಾನು ಹಾಕಿದ ಎಲ್ಲ ಒಂದು ಬೇಲಿಗಳು ಮುರಿದು ಕೆಳಗೆ ಬೀಳಬೇಕು ಯೇಸುವಿನ ನಾಮದಲ್ಲೇ. ರೆಲನಮಲನ ಶಖೋರಿ ಅಂದರೆ ಮುಟ್ತಾ ಇದ್ದೇನೆ ಅನೇಕರನ್ನು. ಒಂಥರ ಉಷ್ಣತೆ ಅನುಭವಿಸ್ತಾ ಇದ್ದೀರಿ ನೀವು, ಅದು ಕರ್ತನ ಶಕ್ತಿ ನಿಮ್ಮನ್ನು ಮುಟ್ತಾ ಇದೆ. ಕಾಯ್ಬೇಡ್ರಿ ಸೇವಕರು ಬಂದು ನನ್ನ ತಲೆ ಮೇಲೆ ಕೈ ಇಡಬೇಕು ಅಂತ ಬೇಡ. ಸ್ವಾಮಿ ಹೇಳಿದರೆ ಅದು ಮಾಡ್ತೀನಿ, ಅದು ಬೇರೆ ಮಾತು. ಬಟ್ ಅದಕ್ಕೋಸ್ಕರ ಕಾಯೋದು ಬೇಕಾಗಿಲ್ಲ. ಇದ್ದ ಸ್ಥಳದಲ್ಲಿ ಆತ ನಿಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ನಂಬಿಕೆಯಿಂದ ಆತನನ್ನು ಮುಟ್ಟಿರಿ, ನಿಮ್ಮ ಸ್ವಸ್ಥತೆಯನ್ನು ನೀವೇ ಹೊಂದಿಕೊಳ್ಳಬಹುದು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಸತ್ತವರಿಗೆ ಜೀವ ಬೇಕು, ಜೀವಿಸ್ತಾ ಇರುವವರಿಗೆ ಉಜ್ಜೀವ ಬೇಕು. ಜೀವಕ್ಕೂ ಉಜ್ಜೀವಕ್ಕೂ ಏನು ವ್ಯತ್ಯಾಸ? ಜೀವ ಅಂದ್ರೆ ಸುಮ್ಮನೆ ಗಾಡಿ ಹಂಗೆ ನಡೀತಾ ಇದೆ ಅಷ್ಟೇ, ಹೋಗ್ತಾ ಇದೆ. ಆದ್ರೆ ಸ್ವಾಮಿ ಹೇಳಿದ್ರು, ನಾನು ನಿಮಗೆ ಜೀವವು ಮತ್ತು ಸಮೃದ್ಧಿಯಾದ ಜೀವವನ್ನು ನೀವು ಹೊಂದಿಕೊಳ್ಳಬೇಕೆಂದು ನಾನು ಬಂದಿದ್ದೇನೆ. ಯೇಸು ಸ್ವಾಮಿ ಏನು ಕೊಟ್ಟರು ನಮಗೆ ಸ್ವಲ್ಪ ಸ್ವಲ್ಪ ಕೊಡಲ್ಲ. ಕೆಲವರು ಮನೆಗೆ ಹೋದಾಗ ಊಟಕ್ಕೆಲ್ಲ ಅವ್ರು ಹೇಳ್ತಾರೆ ಇಷ್ಟು ಬಡಿಸ್ತಾರೆ, ಮತ್ತೆ ಸ್ವಲ್ಪ ತಿನ್ರಿ ಅಂತಾರೆ. ಅದಕ್ಕೆ ಆಸೆ ಹೋಗ್ಬಿಡ್ತದೆ ತಿನ್ಲಿಕ್ಕೆ. ಆಮೇಲೆ ನೀವು ಸ್ವಲ್ಪನೇ ತಿನ್ರಿ, ಮತ್ತೆ ನೀವೇ ಹೇಳಿದ್ರಲ್ರಿ ಸ್ವಲ್ಪ ತಿನ್ರಿ ಪಾಸ್ಟರ್, ಸ್ವಲ್ಪ ತಗೊಳ್ರಿ, ಸ್ವಲ್ಪ ತಗೊಂತೀವಿ ನಾವು. ಆದರೆ ನಮ್ಮ ಏಸಪ್ಪ ಹಂಗಲ್ಲ, ಸ್ವಲ್ಪ ಅಲ್ಲ, ಸಮೃದ್ಧಿಯಾಗಿ 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 ಕೊಡ್ತಾನೆ ಯೇಸು, ಏನೇ ಕೊಟ್ಟರು ಕೂಡ. ಹಲ್ಲೆಲೂಯಾ. ಸೊ ಆ ಜೀವವನ್ನು ಹೊಂದ್ಕೊಂಡಿದ್ದೀವಿ ಕ್ರಿಸ್ತನಲ್ಲಿ. ಆದರೆ ಪ್ರಯಾಣ ಸಾಗ್ತಾ 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 ಇರುವಾಗ, ನಾನಾಗಲೇ ನಿನ್ನೆ ಹೇಳಿದೆ, ನಾಳೆ ನಾನು ಸಾಕ್ಷಿಯನ್ನು ಹೇಳ್ತೀನಿ ಎಂಬುದಾಗಿ. ಲೋಕ ಮತ್ತು ಜನರೆಲ್ಲ ಏನು ಹೇಳ್ತಾರೆ ಅಂದರೆ, ದೇವರು ಕಂಡುಕೊಂಡ್ರೆ ಜೀವನ ಮುಗೀತು ಅಂದೇಳಿ. ಆದರೆ ಬೈಬಲ್ ಹೇಳ್ತದೆ, ಕ್ರಿಸ್ತನನ್ನು ನಾವು ಕಂಡುಕೊಂಡಾಗ ಜೀವ ಪ್ರಾರಂಭವಾಗ್ತದೆ. ದೊಡ್ಡ ಪ್ರಯಾಣ ಇದೆ. ಎಷ್ಟೋ ಜನರು 84ನೇ ಇಸ್ವಿಯಲ್ಲಿ ನಾನು ಯೇಸುವನ್ನು ಕಂಡುಕೊಂಡ ಅದೇ ದಿನ ಸಂಜೆ 6:30 ಗಂಟೆಗೆ ಯೇಸುವನ್ನು ಕಂಡುಕೊಂಡೆ, ಜೂನ್ 1ನೇ ತಾರೀಕು. ಅದೇ ದಿನ ಬೆಳಗ್ಗೆ ಇನ್ನೂ 2 ವ್ಯಕ್ತಿಗಳು, ಅನಿಲ್ ಮತ್ತು ಪಾಂಡುರಂಗ ಎಂಬುದಾಗಿ 2 ದೇವರನ್ನು ಯೇಸುವನ್ನು ನಂಬ್ಕೊಂಡ್ರು. ಅವ್ರು ನನಗೆ ಹೇಳ್ತಾ ಇದ್ರು, ಏ ಗಣೇಶ್, ನಿನ್ಕಿಂತ ನಾವೇ ಸ್ಪಿರಿಚುವಲಿ ದೊಡ್ಡವರು, ನಿನ್ಕಿಂತ 3-4 ತಾಸು ಮುಂಚೆ ಯೇಸುವನ್ನು ಕಂಡುಕೊಂಡೆ. ಅವಾಗ ಬೇಜಾರಾಗ್ತಾ ಇತ್ತು ನನಗೆ. ಈಗ ಅವ್ರ ಬಗ್ಗೆ ನನಗೆ ದುಃಖ ಆಗ್ತದೆ, ಯಾಕಂದರೆ ಅವರಿಗೆ ದೇವರಲ್ಲೇ ಇಲ್ಲ, ಆ ಪ್ರಯಾಣದಲ್ಲೆಲ್ಲೋ ಹೋಗಿದ್ದಾರೆ. ನಮ್ಮ ಬಗ್ಗೆ ಏನು ಪ್ರಿಯರೇ? ನಮ್ಮ ಬಗ್ಗೆ ಏನು? ಮುಂದಿನ ಪೀಳಿಗೆ ನಾವು ಏನು ಹೇಳ್ತೇವೆ? ಮುಂದಿನ ಪೀಳಿಗೆ ಕರ್ತನಲ್ಲಿ ಜೀವಿಸಬೇಕು ಅಂದರೆ, ಈಗ ಯವನಸ್ಥರು ಇರ್ತಾರೆ. ಮೊದಲು ಏನು ತಂದೆ ತಾಯಿಗೆ ಏನು ಆಸೆ? ನನ್ನ ಮಗ ಮಗಳು ಚೆನ್ನಾಗಿ ಓದಬೇಕು, ಓದಿದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಮದುವೆ ಆಗಬೇಕು.
ಮದುವೆ ಆದಮೇಲೆ ನೆಕ್ಸ್ಟ್ ಅವ್ರಿಗೆ ಮಕ್ಕಳಾಗಬೇಕು, ನೆಕ್ಸ್ಟ್ ಮಕ್ಕಳಾದ್ಮೇಲೆ ಒಳ್ಳೆಯ ಸ್ಕೂಲಲ್ಲಿ ಅವ್ರಿಗೆ ಸೀಟ್ ಸಿಗಬೇಕು. ಪಾಸ್ಟರ್ ಆಗಿದ್ದೀನಿ, ಅದಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಪ್ರೇಯರ್ ರಿಕ್ವೆಸ್ಟ್ ಬರ್ತಾನೆ ಇರ್ತವೆ. ತಂದೆ ತಾಯಿಗಳು ಜೀವಿಸೋದು ಯಾರಿಗೋಸ್ಕರ? ನಮ್ಮ ಮಕ್ಕಳಿಗೋಸ್ಕರ. ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿ ಬೆಳಿಬೇಕು, ನಾವು ಅನುಭವಿಸಿದ ಕಷ್ಟ ಅವ್ರು ಅನುಭವಿಸಬಾರ್ದು ಎಂಬುದಾಗಿ. ಆದರೆ ಏನಾಗ್ತದೆ ಹಾದಿಯಲ್ಲಿ ಅಂದರೆ, ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳು ದೇವರಿಂದ ದೂರ ಹೋಗ್ತಾ ಇದ್ದಾರೆ. ನಾನು ಮಾತಾಡ್ತಿರೋದು ಕ್ರೈಸ್ತವ ಕುಟುಂಬ. ತಂದೆ ತಾಯಿ ಸಭೆಗೆ ಬಂದು ಆರಾಧನೆ ಮಾಡಿ ದಶಮ ಭಾಗ ಕೊಟ್ಟು ಬಾಪ್ತಿಸ್ಮ ತಗೊಂಡು ಕರ್ತನ ಭೋಜನದಲ್ಲಿ ಪಾಲುಗಾರ ಆಗ್ತಾ ಇರುವಂತ ಕ್ರೈಸ್ತವ ಕುಟುಂಬದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಯಾಕೆ? ಎಲ್ಲೋ ಹಾದಿಯಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಆ ಜೀವವು ಉಜ್ಜೀವವಾಗಿ ಅದು ಮಾರ್ಪಡಲಿಲ್ಲ. ಜೀವವು ಉಜ್ಜೀವವಾಗಿ ಮಾರ್ಪಡಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಬಹಳ ಭಯಂಕರವಾದದ್ದು. ಗ್ಯಾರಂಟಿ ಇಲ್ಲ ಮುಂದಿನ ಪೀಡಿ ಯೇಸು ಸ್ವಾಮಿ ನಂಬ್ತಾರೋ. ಇಬ್ಬರು ಸೇವಕರು, ಒಬ್ಬರು ಬಿಲಿಗ್ರಾಮ್ ಎಂಬುದಾಗಿ, ಇನ್ನೊಬ್ಬರು ಬಂದು ಲೆಸ್ಟರ್ ಸಮ್ರಾಲ್ ಎಂಬುದಾಗಿ. ಲೆಸ್ಟರ್ ಸಮ್ರಾಲ್ ಇನ್ನೂ ಬದುಕಿದ್ದಾರೆ. ಅದ್ಭುತವಾದ ಸೇವಕರು ಇಬ್ಬರು. ಆದರೆ ಲೆಸ್ಟರ್ ಸಮ್ರಾಲ್ನ ಮಕ್ಕಳು ಇವತ್ತು ಹೇಳ್ತಾರೆ ಏನಂದರೆ, ನಾವು ಮಾತ್ರ ಖಂಡಿತವಾಗಿ ಸೇವೆಗೆ ನಾವು ಬರಲ್ಲ. ಆದರೆ ಬಿಲಿಗ್ರಾಮ್ ಮಕ್ಕಳು ಹೇಳ್ತಾರೆ, ನಮ್ಮ ಅಪ್ಪನ್ನು ನೋಡಿ ನಮಗೆ ಬೇರೆ ಯಾವ ಕೆಲಸ ಮಾಡಲಿಕ್ಕೂ ಇಷ್ಟ ಇಲ್ಲ, ಕರ್ತನ ಸೇವೆ ನಾವು ಮಾಡ್ತೇವೆ ಅಂತಾರೆ. ಇವತ್ತು ಪ್ರಶ್ನೆ ನಿಮಗೆ, ಇಲ್ಲಿ ತಂದೆ ತಾಯಿಗಳಿದ್ದಾರೆ, ವಯಸ್ಸಾದವರಿದ್ದಾರೆ, ದೊಡ್ಡವರಿದ್ದಾರೆ, ದಂಪತಿಗಳಿದ್ದಾರೆ. ನಾಳೆ ನಿಮ್ಮ ಮಕ್ಕಳು, ನಿಮ್ಮ ಸಂತಾನ ಕ್ರಿಸ್ತನಲ್ಲಿನೇ ಇದ್ದು ಬೆಳಿಬೇಕು ಅಂತ ನಿಮಗೆ ಆಸೆ ಇದೆಯಾ ಅಥವಾ ಇಲ್ವಾ? ಹಂಗೆ ಆಸೆ ಪಟ್ಟು ಪ್ರೇಯರ್ ಮಾಡಿ ಅದು ಆಗುವಂಥದ್ದಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಬಟ್ ಹಂಗಲ್ಲ ಪರಿಸ್ಥಿತಿ. ದೇವರು ಪುನಃ 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 ಹೇಳ್ತಾ ಇದ್ದ ಮೋಶೆಗೆ ಏನೆಂಬುದಾಗಿ. ಅಬ್ರಹಾಮನ ಬಗ್ಗೆ ದೇವರು ಏನು ಸಾಕ್ಷಿ ಕೊಟ್ಟರು ಗೊತ್ತಾ? ಸೊದೋಮ್ ಗೊಮೋರವನ್ನು ನಾಶನ ಮಾಡ್ಲಿಕ್ಕೆ ಹೋಗ್ತಾ ಇರುವಾಗ ದೇವರು ಹೇಳ್ತಾರೆ, ನನಗೆ ಗೊತ್ತು ಅಬ್ರಹಾಮನು ತನ್ನ ಸಂತತಿಯವರಿಗೆ ನನ್ನ ಮಾರ್ಗಗಳನ್ನು ಕಲಿಸಿಕೊಟ್ಟು, ನನ್ನ ವಾಕ್ಯವನ್ನು ಕಲಿಸಿಕೊಟ್ಟು ಅವರು ಆ ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತಾನೆ ಎಂಬುದಾಗಿ ಅಬ್ರಹಾಮನ ಬಗ್ಗೆ ದೇವರು ಸಾಕ್ಷಿ ಹೇಳಿದರು. ಇವತ್ತು ನಮ್ಮ ಬಗ್ಗೆ ದೇವರದನ್ನು ಹೇಳ್ತಾರಾ? ಮೋಶೆಗೆ ದೇವರು ಹೇಳಿದ ಏನೆಂಬುದಾಗಿ, ಕುಂತಿರುವಾಗ ದೇವರ ವಾಕ್ಯ ಮಾತಾಡು, ಎದ್ದೇಳಿದಾಗ ದೇವರ ವಾಕ್ಯ ಮಾತಾಡು, ಊಟ ಕುಂತಾಗ ದೇವರ ವಾಕ್ಯ ಮಾತಾಡು, ಮಲಗುವಾಗ ದೇವರ ವಾಕ್ಯ ಮಾತಾಡು. ಮಾತಾಡ್ಬೇಕಂದ್ರೆ ನಾವು ಬೈಬಲ್ ಓದ್ಬೇಕಲ್ರಿ. ಎಷ್ಟು ಜನ ನಿಮ್ ಬೈಬಲ್ ತಂದಿದ್ದೀರಿ? ತೋರಿಸ್ತೀರ ನನಗೆ? ಚಿಕ್ಕ ಮಕ್ಕಳ ಕೈನ ನೋಡ್ತಾ ಇದ್ದೀನಿ. ಸ್ತೋತ್ರ. ಈ ದಿನಗಳಲ್ಲಿ ಐಪ್ಯಾಡ್ ಇದೆ, ಐಫೋನ್ ಇದೆ, ಎಲ್ಲ ಇದೆ. ಬಟ್ ಆದರೂ ಕೂಡ ಈ ಬರೆದಿರುವ ಪುಸ್ತಕವನ್ನು ಓದಿ ಅದನ್ನು ಗೆರಿ ಹಾಕಿ ಹಾಕಿ ಕೆಂಪು ಹಸಿರು ಹಾಕಿದಷ್ಟು ಆ ಕಿಕ್ಕೇ ಬೇರೆ, ಆ ರುಚಿನೇ ಬೇರೆ. ಒಂದು ಪೀಳಿ ನಮ್ಮನ್ನು ನೋಡ್ತಾ ಇದೆ ಮುಂದೆ. ಎಷ್ಟು ದಿನಗಳಾಯ್ತು ನಾವು ಬೈಬಲ್ ಓದಿ ಕುಟುಂಬವಾಗಿ? ಎಷ್ಟು ದಿನವಾಯ್ತು? ಊಟದ ಟೈಮ್ನಲ್ಲಿ ಮೊನ್ನೆ ಯಾರೋ ವಾಟ್ಸಪ್ನಲ್ಲಿ ಒಂದು ಇದು ಕಳಿಸಿದ್ರು ನನಗೆ. ಊಟದ ಸಮಯದಲ್ಲಿ ಎಲ್ಲರೂ ಹಸಿವಾಗಿ ಕುಂತಾರಂತೆ. ಗಂಡ, 3 ಮಕ್ಕಳು, 2 ಹುಡುಗಿರು, 1 ಹುಡುಗನೋ ಅಥವಾ ಏನೋ, ಒಟ್ಟಿಗೆ ಇವರು 4 ಜನ ಕುಂತಾರೆ. ಹೆಂಡ್ತಿನ ಕರೀತಾನೆ, ಅಮ್ಮ ಹಸಿವಾಗ್ತಾ ಇದೆ ತಾಯಿ, ಊಟ ತಗೊಂಡ್ ಬಾ. ಇವರೆಲ್ಲ ಪ್ಲೇಟ್ ಹಾಕೊಂಡು ಕುಂತಾರೆ. ಅವ್ರು ಒಂದು ದೊಡ್ಡ ಪಾತ್ರೆ ತಗೊಂಡು ಬಂದಾರೆ.
ಆ ಪಾತ್ರೆಯಿಂದ ಒಬ್ಬನಿಗೆ ಬರೀ ಒಂದು ಅಡ್ಯಾಪ್ಟರ್ ಹಾಕ್ತಾರೆ, ಇನ್ನೊಬ್ಬರಿಗೆ ಐಫೋನ್ ಹಾಕ್ತಾರೆ, ಇನ್ನೊಬ್ಬರಿಗೆ ಬಂದು ಮೊಬೈಲ್ ಹಾಕ್ತಾರೆ, ಇನ್ನೊಬ್ಬರಿಗೆ ಬಂದು ಅದೇನೋ ಒಂದು ಹಾಕ್ತಾರೆ. ಅಮ್ಮ ನಮ್ಗೆ ಇದು ಬೇಡ, ಹಸಿವಾಗ್ತಾ ಇದೆ, ಬಟ್ ಅದ್ರ ಜೊತೆನೇ ನೀವು ಟೈಮ್ ಸ್ಪೆಂಡ್ ಮಾಡ್ತಿದ್ರಲ್ಲ ಅದನ್ನೇ ತಿನ್ರಿ ನೀವು ಅಂದೆ. ಇವತ್ತು ನಮ್ಮ ಮಕ್ಕಳಿಗೆ ನಾವು ವಾಕ್ಯ ಕಲಿಸ್ಕೊಟ್ಟಿಲ್ಲ ಅಂದ್ರೆ ಪ್ರಪಂಚ ಅದರ ಸ್ಥಿತಿಗಳನ್ನು ಕಲಿಸ್ಕೊಡ್ತದೆ ನಮ್ಮ ಮಕ್ಕಳಿಗೆ. ಕಲಿಸ್ಕೊಡ್ತದೆ. ಏನ್ ಕಲಿಸ್ಕೊಡ್ತಾ ಇದೀವಿ ನಾವು? ಯೆಹೋಶುವ ಪುಸ್ತಕ ಓದಿದಾಗೆಲ್ಲ ಒಂದ್ ಕಡೆ ನನಗೆ ಸಂತೋಷ, ಇನ್ನೊಂದ್ ಕಡೆ ದುಃಖ ಆಗ್ತದೆ. ಯೆಹೋಶುವ ಹೊಂದಿದಷ್ಟು ಜಯ ಬೈಬಲ್ನಲ್ಲಿ ಯಾರು ಹೊಂದಿಲ್ಲ. ಇಷ್ಟು ಜಯಗಳನ್ನು ಹೊಂದಿದ, ಇಸ್ರೇಲರನ್ನು ವಾಗ್ದಾನ ಭೂಮಿಗೆ ನಡೆಸಿದ. ಆದರೆ ಬೈಬಲ್ನಲ್ಲಿ ಬರೆದಿದೆ, ಯೆಹೋಶುವನು ಸತ್ತ ಮೇಲೆ ಆತನ ಜೊತೆಯಲ್ಲಿದ್ದಂಥ ಹಿರಿಯರೆಲ್ಲರೂ ತೀರಿಕೊಂಡ ಮೇಲೆ ಒಂದು ಹೊಸ ಜನಾಂಗ, ಹೊಸ ಪೀಳಿ ಬಂತು. ಆ ಹೊಸ ಜನಾಂಗ ದೇವರು ಅವರಿಗೋಸ್ಕರ ಏನು ಮಾಡಿದಾನೋ ಅದನ್ನು ಯಾವುದನ್ನು ಅವರಿಗೆ ತಿಳುವಳಿಕೆ ಇರಲಿಲ್ಲ ಅಂತೆ. ನಿಮ್ಮ ಅಪ್ಪ ಅಮ್ಮ ನಿಮ್ಗೋಸ್ಕರ ಎಷ್ಟೆಲ್ಲ ಕಾಳಜಿ ವಹಿಸಿದ್ರಲ್ಲ. ನೀವು ಅವರು ಗರ್ಭದಲ್ಲಿದ್ದಾಗ, ಬೆಳೀತಾ ಇರುವಾಗ, ರಾತ್ರಿ ಹೊತ್ತು ಜ್ವರ ಬಂದಾಗ, ಆ ಟೈಮಲ್ಲಿ ಇವತ್ತು ಸೌಲಭ್ಯಗಳೆಲ್ಲ ಇರಲಿಲ್ಲ. ಅಪ್ಪ ಎಷ್ಟು ಕಷ್ಟಪಟ್ಟು ಓಡಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅದು ಮಾಡಿ ಇದು ಮಾಡಿ ಬೈಬಲ್ ಕೊಟ್ಟು. ಯಾಕ್ರಿ ಕುಂತಿರೋ ಇಷ್ಟು ಚಿಕ್ಕ ಮಕ್ಕಳಲ್ಲಿ ಒಬ್ಬರ ಕೈಯಲ್ಲಿ ಬೈಬಲ್ ಇಲ್ವಾ? ಮನಸ್ಸು ಮುರಿಬೇಕು, ಮನಸ್ಸು ಮುರಿದೋಗ್ಬೇಕು. ಒಂದೂರಲ್ಲಿ ಒಂದು ಕುಟುಂಬದ ಮದುವೆ ದಿನ ಇತ್ತಂತೆ. ಪಾಸ್ಟರ್ನ ಕರೆದಿದ್ರು ಊಟಕ್ಕೆ, ಗಂಡ ಹೆಂಡತಿ ಹೋದ್ರು, ಊಟ ಮಾಡಿದ್ರು, ಆಶೀರ್ವದಿಸಿದ್ರು, ಪ್ರಾರ್ಥನೆ ಮಾಡಿ ಅವ್ರು ಕೊಟ್ಟಿದ್ದ ಕಾಣಿಕೆ ತಗೊಂಡು ಮನೆಗೆ ಹೋದ್ರು. ಮನೆಗೆ ಹೋದ್ಮೇಲೆ ಹೆಂಡತಿ ನೋಡ್ತಾಳೆ, ಗಂಡನ್ಗೆ ಹೇಳ್ತಾಳೆ, ಏನ್ರಿ ಅಪ್ಪಿ ತಪ್ಪಾಗ್ತದೆ ಎಲ್ಲರ ಕೈಯಿಂದ. ಪಾಸ್ಟರ್ ಬಂದು ನಮ್ದು ಬೆಳ್ಳಿ ಚಮಚೆ ಸ್ಪೂನನ್ನು ತಕೊಂಡು ಹೋಗಿರ್ಬೇಕು. ಆ ಸ್ಪೂನನ್ನು ನಮ್ಮ ತಾಯಿ ನನಗೆ ಕೊಟ್ಟರು, ನಮ್ಮ ತಾಯಿಗೆ ಅವ್ರ ತಾಯಿಗೆ ಕೊಟ್ಟರು, ಸ್ವಲ್ಪ ಕೇಳೋಣ್ರಿ ಅಂತ ಗಂಡ ಬೈನದೆ. ತಲೆಗಿಲೆ ಕೆಟ್ಟೋಗಿದ್ಯಾ ನಿನಗೆ? ಪಾಸ್ಟರ್ ಅಂತವ್ರಲ್ಲ. ಇಲ್ರಿ ತಪ್ಪೆಲ್ಲ, ಸುಮ್ಮನೆ ಇರೋ, ಕೇಳಲಿಕ್ಕಂತ ಹುಚ್ಚು ಕೆಲಸ ಮಾಡಬೇಡ, ಸುಮ್ಮನೆ ಇರೋ ಅಂದ. ಸುಮ್ಮನೆ ಆಗ್ಬಿಟ್ಲು. 1 ವರ್ಷ ಆಯಿತು. ಮತ್ತೆ ಪಾಸ್ಟರ್ನ ಕರೆದ್ರು ಊಟಕ್ಕೆ. ಮುಂಚೆನೇ ವಾರ್ನಿಂಗ್ ಕೊಟ್ಟಾನೆ ಅಂತ, ಏನು ಕೆಲಸ ಮಾಡ್ಲಿಕ್ಕೆ ಹೋಗಿ ನೀನು ಕೇಳಲಿಕ್ಕೆ ಹೋಗ್ಬೇಡ. ಆಕಿ ತಟ್ಕೊಳ್ಲಿಕ್ಕೆ ಆಗಲಿಲ್ಲ. ಗಂಡ ಏನನ್ನ ಅಲ್ಲಿ ನಾನು ಕೇಳಿಬಿಡ್ತೀನಿ ಅಂತ, ಪಾಸ್ಟ್ರೇ ಎಲ್ಲರ ಕಡೆ ತಪ್ಪಾಗ್ತದೆ, ಹೋದ ಸಾರ್ ನೀವು ಬಂದಾಗ ತಗೊಂಡು ಪಾಸ್ಟ್ರಿಂದ ನಿಮ್ಮ ಬೈಬಲ್ ತಗೊಂಡು ಬರ್ರಿ, ಆ ಬೈಬಲ್ ಒಳಗೆ ಇಟ್ಟಿದ್ದಾರೆ ಸ್ಪೂನು. ಅರ್ಥ ಆಗಿಲ್ವಾ? 1 ವರ್ಷ ಬೈಬಲ್ ಓದಿಲ್ಲ ಅವರು. ಇವತ್ತು ನಾನು ನಿಮ್ಮನ್ನು ಕೇಳ್ಬೋದಾ, ಎಷ್ಟು ದಿನ ಆಯ್ತು ನೀವು ಬೈಬಲ್ ಓದಿ? ಎಷ್ಟು ದಿನ ಆಯ್ತು ಬೈಬಲ್ ಓದಿ? ಎಷ್ಟು ದಿನ ಆಯ್ತು? ಅದಕ್ಕೆ ಉಜ್ಜೀವ ಇಲ್ಲ, ಅದಕ್ಕೆ ಉಜ್ಜೀವ ಇಲ್ಲ. ದೇವರ ಜ್ಞಾನ, ದೇವರ ಒಂದು ಆಲೋಚನೆಗಳು ಈ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಯೆಹೋಶುವನಿಗೆ ದೇವರು ಹೇಳಿದರು, ಈ ಧರ್ಮಶಾಸ್ತ್ರದ ಪುಸ್ತಕವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ, ಹಗಲು ಇರಲು ನೀನಿದನ್ನು ಧ್ಯಾನಿಸ್ತಾ ಇದ್ದು ಅದರಲ್ಲಿ ಬರೆದಿರುವ ಪ್ರತಿಯೊಂದನ್ನು ನೀನು ಮಾಡಬೇಕು. ಆಗ ನಿನ್ನ ಎಲ್ಲ ಮಾರ್ಗಗಳಲ್ಲಿ ನೀನು ಸಫಲನಾಗುವಿ, ಕೃತಾರ್ಥನಾಗುವಿ. ಇವತ್ತು ಯಾಕೆ ನಮಗೆ ಸಫಲ ಸಿಗ್ತಾ ಇಲ್ಲ? ಅವ್ರು ಮಾಟ ಮಂತ್ರ ಮಾಡಿದ್ರೇನೋ, ಇವ್ರು ಮಾಡಿದ್ರೇನೋ, ಪಾಸ್ಟ್ರೇ ಪ್ರೇಯರ್ ಮಾಡ್ರಿ, ಎಣ್ಣೆ ಹಚ್ಚಿ, ಎಣ್ಣೆ ಹಚ್ಚೋದು ತಪ್ಪಂದು ನಾನು ಹೇಳ್ತಾ ಇಲ್ಲ. ಆದ್ರೆ ನಾವು ಅಂದ್ಕೊಂತೇವೆ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ಹೋಗ್ತದೆ, ನೀನು ಬೈಬಲ್ ಸರಿಯಾಗಿ ಓದಿದ್ರೆ ಕೃತಾರ್ಥನಾಗ್ತಿ. ಪಾಸ್ಟ್ರೇ ನಮ್ಮ ಮನೆ ಮುಂದೆ ಯಾರೋ ನಿಂಬೆಹಣ್ಣು ಹಾಕಿಬಿಟ್ಟಿದಾರ್ರಿ, ಬಂದು ಸ್ವಲ್ಪ ಪ್ರೇಯರ್ ಮಾಡ್ತೀರಾ? ಶರ್ಬತ್ ಮಾಡ್ರಿ, ನಾನು ಬಂದು ಕುಡಿತೀನಿ, ನಾವಿಬ್ಬರು ಕುಡಿಯೋಣ. ಪಾಸ್ಟ್ರೇ ಯಾರೋ ಅಲ್ಲಿ ಮೊಟ್ಟೆ ಇಟ್ಟಾರ, ಆಮ್ಲೆಟ್ ಮಾಡು, ನಾವಿಬ್ಬರು ಬಂದು ತಿನ್ನೋಣ. ಈ ಪುಸ್ತಕ ಇದೆಯಲ್ಲ, ಇದರಲ್ಲಿ ಜೀವ ಇದೆ. ಇದು ಬರೆದಿರುವ ವಾಕ್ಯ ನಮ್ಮನ್ನು ಜೀವಿಸುವ ವಾಕ್ಯವಾದಂಥ ಯೇಸುವಿನ ಬಳಿಗೆ ನಡೆಸ್ತದೆ.
Word in print will take you to the word in person. ಮೊದಲು ಇದನ್ನು ಓದೋಣ, ಆಗ ಆತನ ಸ್ವರವನ್ನು ನಾವು ಕೇಳಲಿಕ್ಕಾಗ್ತದೆ. ಇದನ್ನೇ ಇಂಟ್ರೊಡಕ್ಷನ್ ಅಷ್ಟೇ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೆಸೇಜ್. ಉಜ್ಜೀವ. ಉಜ್ಜೀವ ಇಲ್ಲ ಅಂದರೆ ಅದನ್ನು ನಾವು ಮರಣ ಎಂದು ಹೇಳಲಿಕ್ಕೆ ಆಗ್ತದ? ಇಲ್ಲ, ಮರಣನೂ ಅಲ್ಲ. ICUನಲ್ಲಿ ಪೇಷಂಟ್ ಇನ್ನೂ ಬದುಕಿದ್ದಾನೆ, ಸತ್ತಿಲ್ಲ. ICUನಲ್ಲಿ ಪೇಷಂಟ್ ಇನ್ನೂ ಬದುಕಿದ್ದಾನೆ, ಸತ್ತಿಲ್ಲ. ಅಲ್ಲಿ ಇಲ್ಲಿ ನೋಡುವುದೇಕೆ? ಇಲ್ಲಿ ನೋಡ್ರಿ, ನಿನ್ನೇನು ಹೇಳಿ ನೋಡ್ಬೇಡ್ರಿ ಅಂದ್ರೆ ಐಸಿಯುನಲ್ಲಿ ಪೇಷಂಟ್ ಇದ್ರೆ ನೀವು ಖುಷಿಯಾಗಿರ್ತೀರಾ? ಇಲ್ಲ ಮನೆಗೆ ನಡ್ಕೊಂಡು ಬಂದ್ರೆ ನೀವು ಖುಷಿಯಾಗಿರ್ತೀರಾ? ಹೇಳಿ, ಹೇಳ್ರಿ. ಬದುಕಿದಾರೆ ICUನಲ್ಲಿ, AC ಮಲಗಿದ್ದಾರೆ ಚೆನ್ನಾಗಿ. ಇಲ್ಲೊಂದು ಟ್ಯೂಬ್, ಇಲ್ಲೆಲ್ಲೋ ಎಲ್ಲ ಟ್ಯೂಬ್ಗಳು ಹಾಕೊಂಡು ಮಲಗಿದ್ದಾರೆ, ಜೀವಂತವಾಗಿದ್ದಾರೆ. ಉಜ್ಜೀವ ಇಲ್ಲ. ಉಜ್ಜೀವಿದ್ರೆ ICU ಬಿಟ್ಟು ಹೊರಗೆ ಬರಬೇಕು. ಉಸಿರಾಡ್ತಾ ಇದ್ದಾರೆ, ಜೀವ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದ್ರೆ ಟ್ಯೂಬ್ಗಳೆಲ್ಲ ಕಿತ್ತು ಬಿಟ್ರೆ ಅವ್ರು ಜೀವಿಸ್ತಾರೋ ಇಲ್ಲೋ ಗ್ಯಾರಂಟಿ ಇಲ್ಲ. ಇವತ್ತು ಸಭೆ ಕೂಡ ICUನಲ್ಲಿದೆ. ಒಂದು ಟ್ಯೂಬ್ ಬಂದು ಪಾಸ್ಟರು, ಇನ್ನೊಂದು ಟ್ಯೂಬ್ ಬಂದು ಪಾಸ್ಟರಮ್ಮ, ಇನ್ನೊಂದು ಟ್ಯೂಬ್ ಬಂದು ಏರಿಯಾ ಲೀಡರು ಅಥವಾ ಅಸಿಸ್ಟೆಂಟ್ ಪಾಸ್ಟರು. ಅವ್ರ ಮುಖಾಂತರ ಜೀವಿಸ್ತಾ ಇದ್ರಿ. ಆ ಟ್ಯೂಬ್ಗಳೆಲ್ಲ ಕತ್ತರಿಸಲ್ಪಟ್ರೆ ಬದುಕ್ತೀರಾ? ಬದುಕ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಉಜ್ಜೀವ ಎಂಬುದಾಗಿ. ಅದಕ್ಕೆ ಹೇಳ್ತಾರೆ ಉಜ್ಜೀವ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಬೈಬಲಿಂದ ನಿಮ್ಗೊಂದು ಕಥೆಯನ್ನು ಹೇಳ್ತೀನಿ, ಕಥೆಯನ್ನು ಹೇಳಿ ಮುಗಿಸ್ತೀನಿ. ಅಷ್ಟರೊಳಗೆ ನನ್ನ ನಂಬಿಕೆ ಇದೆ, ದೇವರು ನಿಮ್ಮ ಜೀವಿತದಲ್ಲಿ ಆ ಬೆಂಕಿಯನ್ನು ಉರಿಸ್ತಾನೆ. ಸ್ವಾಮಿ, ನೀವು ನಂಬಿದಾಗ ಎಷ್ಟು ಆಸಕ್ತಿ ಉಳ್ಳವರಾಗಿದ್ದಿರು. ಯಾರು ಏನು ಹೇಳಿದ್ರು ಚಿಂತೆ ಇಲ್ಲ, ನನಗೆ ಯೇಸು ಇದ್ರೆ ಸಾಕೆಂದು ಹೇಳ್ತಿರೋ ಅದೇ ಬೆಂಕಿ ತಿರುಗಿ ಬರುವ ಹಾಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಇವತ್ತು ಮಾಡ್ತೀನಿ ಕೂಡ. ಕರ್ತನು ನನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ. ಹಲ್ಲೆಲೂಯಾ. ಸೊ ಉಜ್ಜೀವ ಇಲ್ಲ ಅಂದರೆ ಜೀವ ಇದೆ, ಬಟ್ ಆ ಜೀವದಿಂದ ಏನು ಉಪಯೋಗ ಇಲ್ಲ. ಆ ಜೀವ ಕೂಡ ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಯಾರಾದರೂ ಸ್ಟೇಟಸ್ನಲ್ಲಿ ಹಾಕ್ತೀರಾ, ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ನನ್ನ ತಂದೆಯು ICUನಲ್ಲಿ ಬದುಕಿದ್ದಾರೆ, ಎಲ್ಲ ಫೋಟೋಸ್ ಹಾಕ್ತೀರಾ? ಹಾಕಲ್ಲಲ್ಲ, ಯಾಕಂದ್ರೆ ಗೊತ್ತಿಲ್ಲ. ಆದರೆ ಡಾಕ್ಟರ್ ರಿಪೋರ್ಟ್ ಕೊಟ್ಟು ಇವ್ರಿಗೆ ಏನಿಲ್ಲ, ಎಲ್ಲ ಸರಿಯಾಗಿಬಿಟ್ಟೈತೆ ಎಂದೇಳಿ ಡಾಕ್ಟರ್ ಹೇಳಿದರೆ, ನಿಮ್ಮ ತಂದೆ ಬಂದು ನೀವು ವೀಲ್ ಚೇರ್ನಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಹೋದ್ರೆ, ಬೇಡ ನಾನು ನಡ್ಕೊಂಡು ಬರ್ತೀನಿ ಮನೆಗೆ ಅಂತ ಹೇಳಿದರೆ ಅದರ ಸ್ಟೇಟಸ್ ಹಾಕ್ತೀವಿ ವಿಡಿಯೋನಲ್ಲಿ. ಅದಕ್ಕೆ ಹೇಳ್ತಾರೆ ಜೀವದಿಂದ ಉಜ್ಜೀವಕ್ಕೆ ನಾವು ಹೋಗ್ತಾ ಇದ್ದೇವೆ. ದೇವರ ಚಿತ್ತ ನಮಗಾಗಿ ಜೀವ ಅಲ್ಲ, ದೇವರ ಚಿತ್ತ ನಮಗಾಗಿ ಉಜ್ಜೀವಾಗಿ. ಇವತ್ತು ಬೈಬಲ್ನಲ್ಲಿ ಇಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡೋಣ. ಹೇಗೆ ಬರದಿಂದ ದೇವರು ಅವರಿಗೆ ಸಮೃದ್ಧಿಗೆ ಕರ್ಕೊಂಡು ಹೋದನು, ಇರುವ ಪರಿಸ್ಥಿತಿಯಿಂದ, ಜೀವದ ಪರಿಸ್ಥಿತಿಯಿಂದ ಉಜ್ಜೀವದ ಪರಿಸ್ಥಿತಿಗೆ ದೇವರು ಹೆಂಗೆ ಕರ್ಕೊಂಡು ಹೋದನು ಎಂಬುದಾಗಿ ನಾವು ನೋಡೋಣ. 2 ಅರಸು 6ನೇ ಅಧ್ಯಾಯ. 2 ಅರಸು 6ನೇ ಅಧ್ಯಾಯ. ಇದಾದ ಮೇಲೆ ಸಿರಿಯಾ ದೇಶದ ಅರಸನಾದಂಥ ಬೆನ್ ಹದದನು ತನ್ನ ಸೈನ್ಯವನ್ನೆಲ್ಲ ಕರೆದುಕೊಂಡು ಬಂದು ಸಮರಿಯಾಕ್ಕೆ
ಮುತ್ತಿಗೆ ಹಾಕಿದನು. ಏನ್ ಬರೆಯಲ್ಪಟ್ಟಿದೆ? ತನ್ನ ಎಲ್ಲಾ ಸೈನ್ಯವನ್ನು ಕೂಡಿಸಿಕೊಂಡು, ಅವನು ಒಬ್ಬನೇ ಹೋಗ್ಲಿಲ್ಲ, ಅವನ ಎಲ್ಲಾ ಸೈನ್ಯವನ್ನು ಕೂಡಿಸಿಕೊಂಡು ಸಿರಿಯಾ ದೇಶದ, ಸಮಾರಿಯಾ ದೇಶದ ಸುತ್ತಲೂ ಏನ್ ಮಾಡಿದ? ಮುತ್ತಿಗೆ ಹಾಕಿದ. ಮುತ್ತಿಗೆ ಹಾಕಿದ ಅಂದ್ರೆ, ನನ್ನ ಕಡೆ ನೋಡಿ ಪ್ಲೀಸ್, ಸಂಪೂರ್ಣವಾಗಿ ಶತ್ರು ಸುತ್ತಕೊಂಡಿದ್ದಾರೆ. ಸಂಪೂರ್ಣವಾಗಿ ಶತ್ರು ಸುತ್ತಕೊಂಡಿದ್ದಾರೆ. ಒಳಗಡೆ ಯಾರು ಹೋಗ್ಲಿಕ್ಕಾಗಲ್ಲ, ಹೊರಗಡೆ ಯಾರು ಬರಕ್ಕಾಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ಬಿದ್ದಿರುವಾಗ ದೇವ ಜನರು, ದೇವ ಮಕ್ಕಳು ಏನಾಯ್ತು ಗೊತ್ತಾ? ಇದರ ಕಾರಣ ಮುಂದಿನ ವಾಕ್ಯ ನೋಡ್ತೇವೆ, 25ನೇ ವಾಕ್ಯದಲ್ಲಿ. ಸಮಾರ್ಯನಲ್ಲಿ, ಪಟ್ಟಣದಲ್ಲಿ ಘೋರವಾದ ಬರವಿತ್ತು. ಶತ್ರು ಅವರನ್ನು ಮುತ್ತಿಗೆ ಹಾಕಿದ ಕಾರಣಕ್ಕೆ ಸಮಾರ್ಯನಲ್ಲಿ ಘೋರವಾದಂತ ಬರಗಾಲವಿತ್ತು. ಬರಗಾಲವಂದ್ರೆ ಅವರು ಜೀವಿಸ್ತಾ ಇದ್ದಾರೆ, ಬಟ್ ಅವ್ರಿಗೆ ಬೇಕಾಗಿದ್ದು ಅವರಿಗೆ ಸಿಗ್ತಾ ಇಲ್ಲ. ಅವರಿಗೆ ಬೇಕಾಗಿದ್ದು ಸಿಗ್ತಾ ಇಲ್ಲ. ನನ್ನ ಕಡೆ ನೋಡಿ, ವಾಕ್ಯ ಆಮೇಲೆ ಓದ್ಬೋದು. 2000 ವರ್ಷಗಳಿಂದ ಅದು ನಿಮ್ಮ ಬೈಬಲ್ನಲ್ಲೇ ಇದೆ. ತೆಗ್ಬಿಡಿಪ್ಪ ಅದನ್ನು, ಇಲ್ಲಾಂದ್ರೆ ಅದನ್ನು ಓದ್ಕೊಂತ ಇರ್ತಾರೆ. ನಿಮ್ಮ ಬೈಬಲ್ನಲ್ಲಿತ್ತು, 2000 ವರ್ಷದಿಂದ ಇದೆ ಅದು. ಯಾಕೆ ಓದಿಲ್ಲ ನೀವು? ಈಗ ಓದ್ಬೇಡ್ರಿ ಆಯ್ತಾ? ವೈರಿ ಮುತ್ತಿಗೆ ಹಾಕಿದ, ಅದರ ಫಲಿತಾಂಶ ಬರಗಾಲ. ಬರಗಾಲ. ತಿನ್ಲಿಕ್ಕೇನಿಲ್ಲಂತೆ ಅವರ ಹತ್ರ. ಜೀವ ಇದೆ, ಬಟ್ ಜೀವಕ್ಕೆ ಬೇಕಾಗಿದೆಯೇನು ಅವ್ರಿಗೆ ಇಲ್ಲ. ಎಲ್ಲ ವಾಕ್ಯಗಳು ಓದ್ಲಿಕ್ಕೆ ಸಮಯವಿಲ್ಲ, ನಂತರ ಮನೆಗೆ ಹೋದ್ಮೇಲೆ ನೀವು ಓದ್ರಿ. ಅದೇ 6ನೇ ಅಧ್ಯಾಯದಲ್ಲಿ ನಂತರ ನೀವು ಓದಿದಾಗ ಅಲ್ಲಿ ನಮ್ಗೆ ಏನ್ ಕಂಡು ಬರ್ತದಂದ್ರೆ, ಇಬ್ಬರು ತಾಯಿಯರು, ಆ ತಾಯಿಯರು ಬಂದು, ತಾಯಿ ಏನೇ ಆದ್ರೂ ಮಕ್ಕಳ ಜೀವ ಹೋದ್ರೂ ಚಿಂತೆ ಇಲ್ಲ, ತನ್ನ ಜೀವವನ್ನು ಹಾಕಿ ಕೊಡ್ತಾರೆ ಮಕ್ಕಳಿಗೋಸ್ಕರ. ಆದ್ರೆ ಇಲ್ಲಿ ಇಬ್ಬರು ತಾಯಿಯರಿದ್ದಾರೆ. ಬರಗಾಲ ಇಷ್ಟು ಘೋರವಾಗಿದೆ. ಇಬ್ಬರು ತಾಯಂದರು ಮಾತಾಡ್ತಾರೆ, ಇವತ್ತೇನ್ ಮಾಡೋಣ? ನಿನಗೊಬ್ಬ ಮಗ ಇದ್ದಾನೆ, ನನಗೊಬ್ಬ ಮಗ ಇದ್ದಾನೆ. ಇವತ್ತು ನಿನ್ನ ಮಗನನ್ನು ಕೊಂದ್ಬಿಟ್ಟು ನಾವು ಅಡಿಗೆ ಮಾಡ್ಕೊಂಡು ತಿನ್ನೋಣ, ನಾಳೆ ನನ್ನ ಮಗನನ್ನು ತಿನ್ನೋಣ, ಇಲ್ಲಾಂದ್ರೆ ಈ ಬರದಲ್ಲಿ ನಾವು ಜೀವಿಸೋದು ಆಗೋದಿಲ್ಲ. ಸ್ವಲ್ಪ ಯೋಚನೆ ಮಾಡ್ರಿ. ಅದನ್ನು ಓದಿರ್ಬೋದು ಬೈಬಲ್ನಲ್ಲಿ. ಒಂದು ತಾಯಿ ತನ್ನ ಮಗುವನ್ನೇ ಸಾಯಿಸಿ ಅಡಿಗೆ ಮಾಡಿ ತಿಂತೀನಿ ಅಂತಿದ್ದಾಳಂದ್ರೆ ಎಷ್ಟು ಘೋರವಾದಂತ ಬರವಾಗಿರ್ಬೋದು ಅದು. ಏನಾಯ್ತು? ತಿಂದರು. ಮರುದಿನ ಆಕೆ ಏನ್ ಮಾಡಿದಾಳೆ? ಇನ್ನೊಬ್ಳು ತನ್ನ ಮಗುವನ್ನು ಬಚ್ಚಿಟ್ಟಿದ್ದಾಳೆ. ಬಚ್ಚಿಟ್ಬಿಟ್ಟು, ಇಲ್ಲ ಕಾಣ್ತಾ ಇಲ್ಲ ನನ್ನ ಮಗು. ಆಕೆ ಅಳ್ಕೊಂತ ರಾಜನ ಹತ್ರ ಹೋಗ್ತಾಳೆ. ರಾಜನ ಹತ್ರ ಹೋಗ್ತಾಳೆ. ನೋಡ್ರಿ, ಅಷ್ಟು ಘೋರವಾದಂತಹ ಬರ. ಇವತ್ತು ನಿಮ್ಮ ಜೀವಿತ ಹೇಗಿದೆ? ಯಾವ ಭಾಗಗಳಲ್ಲಿ ಬರಗಾಲವನ್ನು ಅನುಭವಿಸ್ತಾ ಇದ್ದೀರಿ? ಇರ್ಬೇಕಾಗಿದ್ದು ನಮ್ಮಲ್ಲಿ ಇಲ್ವಾ? ಸಮಾಧಾನ ಇರಬೇಕು. ಕ್ರೈಸ್ತವ ಕುಟುಂಬಗಳಲ್ಲಿ, ನಮ್ಮ ಮನೆಯಲ್ಲಿ ಸಮಾಧಾನವಿದೆಯಾ? ಪ್ರೀತಿ ಇರಬೇಕು, ಇದೆಯಾ? ನಿರೀಕ್ಷೆ, ನಂಬಿಕೆ ಇರಬೇಕು, ಇದೆಯಾ? ಅಭಿವೃದ್ಧಿ ಇರಬೇಕು, ಆರ್ಥಿಕ ಅಭಿವೃದ್ಧಿ ಇರಬೇಕು, ಸಮೃದ್ಧಿ ಇರಬೇಕು, ಇದೆಯಾ? ಸೂಕ್ಷ್ಮವಾಗಿ ಗಮನಿಸಿ ನೋಡಿದರೆ ಲೋಕದ ಜನರಿಗೂ ವಿಶ್ವಾಸಿಗಳಿಗೂ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ. ಅವರು ಅದೇ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ, ನಾವು ಅದೇ ಸಮಸ್ಯೆಗಳನ್ನು. ಒಂದೇ ವ್ಯತ್ಯಾಸ ಏನಂದ್ರೆ, ನಮ್ಮ ಹತ್ರ ಜೀವಿಸುವ ದೇವರು ಇದ್ದುಕೊಂಡು ನಾವು ಅದನ್ನೆಲ್ಲ ಅನುಭವಿಸ್ತಾ ಇದ್ದೇವೆ. ಮನ್ಸು ಮುರಿಬೇಕ್ರಿ ಇದನ್ನೆಲ್ಲ ನೋಡಿ. ನಮ್ಗೆ ಹಿಂಗಾಗ್ತಾ ಇದ್ರೆ ಸೃಷ್ಟಿಕರ್ತನಾದ ತಂದೆ ಹೃದಯ ಎಷ್ಟು ಮುರಿಯಬೇಕು ನಮ್ಮನ್ನೆಲ್ಲ ನೋಡಿಕೊಂಡು. ಕೇಳ್ತಾ ಇದ್ದೀರಾ? ರಾಜ ಹೇಳ್ತಾನೆ, ಎಲ್ಲಿದ್ದಾನೆ ಎಲೀಷಾ? ಈಗ ನೆನಪು ಬಂತು ಎಲೀಷನ್. ಸಮಯ ಬರ್ತಾ ಇದೆ, ನೀವು ಆತ್ಮನಲ್ಲಿ ತುಂಬಿ ತುಳುಕಿರಿ, ವಾಕ್ಯದಲ್ಲಿ ತುಂಬಿ ತುಳುಕಿರಿ. ರಾಜರು, ಅಧಿಕಾರಿಗಳು ನಿಮ್ಗೆ ಕರೀತಾರೆ, ಈ ವ್ಯಕ್ತಿ ಎಲ್ಲಿದ್ದಾನೆ, ನನಗೆ ಪ್ರಾರ್ಥನೆ ಮಾಡೋರು ಇವರು ಬೇಕು ಎಂಬುದಾಗಿ.
ಹಲ್ಲೆಲೂಯಾ. ಎಲ್ಲಿದ್ದಾನೆ ಎಲೀಷಾ? ಇದಾನೆ, ಅಲ್ಲೇ ಇದ್ದಾನೆ, ಎಲ್ಲೂ ಹೋಗಿಲ್ಲ. 7ನೇ ಅಧ್ಯಾಯಕ್ಕೆ ಬನ್ನಿ, ಮೊದಲನೇ ವಚನ. ಎಲೀಷನು ಅವನಿಗೆ, ಯೆಹೋವನ ಸಂದೇಶವನ್ನು ಕೇಳು. ಲಿಸನ್ ಯೀ ದ ವರ್ಡ್ ಆಫ್ ದ ಲಾರ್ಡ್. ಕರ್ತನ ಮಾತನ್ನು ಕೇಳು. ನನ್ನ ಕಡೆ ನೋಡಿ, ಅವ್ರಿಗೆ ಬರವಿತ್ತು. ಬರಗಾಲದಲ್ಲಿ ಅವರಿಗೆ ಸಾಮಗ್ರಿಗಳು ಬೇಕು. ಆದರೆ ದೇವರು ಬಂದು ತನ್ನ ವಾಕ್ಯವನ್ನು ಕಳಿಸ್ತಾನೆ. ಅದೇ ನನ್ನ ಯೇಸುನಲ್ಲಿರುವಂಥ ವಿಶೇಷವಾದ ಗುಣ. ಪೇತ್ರನ ದೋಣಿಯನ್ನು ಮೀನಿನಿಂದ ತುಂಬುವ ಮುಂಚೆ ವಾಕ್ಯದಿಂದ ತುಂಬಿದನು, ಆಮೇಲೆ ಮೀನಿಂದ ತುಂಬಿದನು. ನಾಮನನಿಗೆ ರೋಗವಾಗಿದ್ದಾಗ ಎಲೀಷನು ಹೋಗಿ ಅವನಿಗೆ ಪ್ರಾರ್ಥನೆ ಮಾಡಲಿಲ್ಲ, ಅವನು ವಾಕ್ಯವನ್ನು ಕಳಿಸಿದನು. ಅವನಿಗೆ ಸ್ವಸ್ಥತೆ ಬೇಕು, ಇವನು ವಾಕ್ಯ ಕಳಿಸಿದ. ನೀವು ನಿಮ್ಮ ಕೊರತೆಗಳನ್ನು ಇಟ್ಕೊಂಡು ಬಂದಿದ್ದೀರಿ, ಕರ್ತನ ವಾಕ್ಯವು ನಿಮ್ಮ ಬಳಿಗೆ ಬರುತ್ತಾ ಇದೆ. ಇವತ್ತು ನಿಮ್ಮ ಅದ್ಭುತಗಳನ್ನು ಹೊಂದಿಕೊಳ್ಳಿರಿ, ನಿಮ್ಮ ವಿಷಯಗಳನ್ನು ಹೊಂದಿಕೊಳ್ಳಿರಿ ಯೇಸುವಿನ ನಾಮದಲ್ಲಿ. ಯೆಶಯ 55:10 ಈ ರೀತಿ ಬರೆಯಲ್ಪಟ್ಟಿದೆ, ಯಾವ ರೀತಿ ಆಕಾಶದಿಂದ ಮಳೆಯು ಭೂಮಿಗೆ ಬಂದು ಭೂಮಿಯನ್ನು ತೋಯಿಸಿ ಭೂಮಿಯಲ್ಲಿ ಮೊಳಕೆ ಎದ್ದು ಉಣ್ಣುವವನಿಗೆ ರೊಟ್ಟಿಯು ಮತ್ತು ಬಿತ್ತುವವನಿಗೆ ಬೀಜವನ್ನು ಕೊಡುತ್ತದೋ, ಅದೇ ರೀತಿಯಲ್ಲಿ ನನ್ನ ಬಾಯಿಯಿಂದ ಹೊರಡುವ ಮಾತು ನಿಷ್ಪ್ರಯೋಜನವಾಗಿ ನನ್ನ ಬಳಿಗೆ ಹಿಂತಿರುಗಿ ಬರುವುದಿಲ್ಲ. ನಾನು ಯಾವ ಕೆಲಸಕ್ಕಾಗಿ ಅದನ್ನು ಕಳಿಸ್ತೇನೋ ಅದನ್ನು ನೆರವೇರಿಸಿದೆ ಹೊರತು ನನ್ನ ಬಳಿಗೆ ಬರುವುದಿಲ್ಲ ಎಂದು ನಿಮ್ಮ ವಾಕ್ಯವನ್ನು ನೀವು ಹೊಂದಿಕೊಳ್ಳಿರಿ ಯೇಸುವಿನ ನಾಮದಲ್ಲಿ. ಓ ರೇಲ ನಾಮ ಶಾಂದರೇ, ಓ ರೇಬಲ ಮಲನ ಶಾಂದರ ಮಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕಡೆ ನೋಡಿ, ನಿಮ್ಮ ಊರ ಬಗ್ಗೆ ನಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಮ್ಮ ಬಳ್ಳಾರಿಯಲ್ಲಿ ಮಳೆ ಬಂದರೆ ಭೂಮಿ ತೊಯ್ತದೆ. ಎಲ್ಲಿ ಕೂಡ ತೊಯ್ತತಾ ಹೇಳ್ರಿ? ನ್ಯೂಟ್ರಲ್ ಗೇರ್ ಡೇಂಜರ್, ಗಾಡಿ ಎಲ್ಲಾದ್ರೂ ಹೋಗ್ಬೋದು. ಎಸ್ ಆರ್ ನೋ ಹೇಳ್ರಿ ಅಷ್ಟೇ. ಮಳೆ ಬಂದರೆ ನಮ್ಮ ಊರಿನಲ್ಲಿ ಭೂಮಿ ತೊಯ್ತದೆ, ತೊಯ್ಯಲೇಬೇಕು. ದೇವರು ಹೇಳ್ತಾನೆ, ನಾನು ಯಾವ ರೀತಿ ಮಳೆ ಬಂದಾಗ ಭೂಮಿ ತೊಯ್ತದೋ, ನಾನು ವಾಕ್ಯ ಕಳಿಸಿದಾಗ ಅದು ಸ್ವಸ್ಥತೆ ವಾಕ್ಯವಾಗಿದ್ರೆ ನನ್ನ ಶರೀರದಲ್ಲಿ ರೋಗ ಹೇಳಕ್ಕೆ ಆಗಲ್ಲ, ನಾನು ಹೋಗಲ್ಲ ಎಂಬುದಾಗಿ ಹೋಗಲೇಬೇಕು. ಮಳೆ ಬಂದಾಗ ಭೂಮಿ ತೊಯ್ತದೆ, ವಾಕ್ಯ ಬಂದಾಗ ನೀನು ಗುಣ ಹೊಂದಿತಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ವರ್ಷಗಳ ಹಿಂದೆ ಗುಜರಾತ್ ಪ್ರಾಂತಕ್ಕೆ ಹೋಗಿದ್ದೆ ವಾಕ್ಯ ಸಾರಲಿಕ್ಕೆ. ನನ್ನ ಮೀಟಿಂಗ್ಸ್ಗೆ ಒಂದು ವಾರ ಮುಂಚೆ ಕೆಲವರು ಅಕ್ರೈಸ್ತವ್ರು ಬಂದು ಅದನ್ನೆಲ್ಲ ಬಿಲ್ಡಿಂಗ್ನೆಲ್ಲ ಹಾಳು ಮಾಡಿಟ್ಟು ಎಲ್ಲ ಸುಟ್ಟುಬಿಟ್ಟು, ಸೌಂಡ್ ಸಿಸ್ಟಮ್ ಏನಿರಲಿಲ್ಲ. ಸೊ ಬಿಲ್ಡಿಂಗ್ ಮೇಲೆ ಇದು ಹಾಕಿದ್ರು, ಶಾಮಿಯಾನ ಹಾಕಿದ್ರು. ಆದರೆ ಎಲ್ಲರೂ ಸಂತೋಷವಾಗಿ ಹಾಡ್ತಾ ಇದ್ರು, ಚಪ್ಪಾಳೆ ತಟ್ಟುತ್ತಾ. ಯಾವ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇರಲಿಲ್ಲ, ಸೌಂಡ್ ಸಿಸ್ಟಮ್ ಕೂಡ ಸರಿ ಇರಲಿಲ್ಲ. ಚಪ್ಪಾಳೆ ತಟ್ತಾ, ಕುಣಿಯುತ್ತಾ, ಡ್ಯಾನ್ಸ್ ಮಾಡ್ತಾ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ರು. ನಾನು ಮೀಟಿಂಗ್ ಆದಮೇಲೆ ಹೋಗಿ ಆ ಸ್ತ್ರೀಯರನ್ನ ಕೇಳಿದೆ, ಅಮ್ಮವ್ರೆ ಎಷ್ಟು ಚೆನ್ನಾಗಿ ಹಾಡ್ತಿದ್ದಾರೆ, इतना अच्छा गा रहे आप लोग आके आपका सबको चर्च का सब कुछ नाश कर दिया ना, इतना खुश है, अब कैसा है, ಎಷ್ಟು ಸಂತೋಷವಾಗಿದ್ದಿರಲ್ಲ, ಹೇಗಿದ್ರಿ? ಅವ್ರು ಹೇಳಿದ್ರು, ಪಾಸ್ಟ್ರೇ ಅವ್ರು ಬಂದು ನಮ್ಮ ಹತ್ರ ಎಲ್ಲವನ್ನು ಕಿತ್ಕೊಂಡು ಹೋಗ್ಬೋದು, ಎಲ್ಲವನ್ನು ಹಾಳು ಮಾಡ್ಬೋದು, ಆದರೆ ನಮ್ಮೊಳಗೆ ದೇವರ ವಾಕ್ಯ ಇದೆ, ಅದನ್ನು ಮುಟ್ಲಿಕ್ಕೆ ಸಹ ಅವರಿಗೆ ಆಗಲ್ಲ. ಹಲ್ಲೆಲೂಯಾ. ಏನು ಹೇಳ್ತಾನೆ ದೇವರು ಗೊತ್ತಾ? ಮಳೆ ಬಂದಾಗ ಭೂಮಿ ತೊಯ್ಯಲೇಬೇಕು, ಮೊಳಕೆ ಎದ್ದೇಳಲೇಬೇಕು. ಆ ಸ್ವಸ್ಥತೆ ವಾಕ್ಯ ಬಂದಾಗ ನೀನು ಸ್ವಸ್ಥತೆ ಆಗ್ತಿ. ಅನೇಕ ವರ್ಷಗಳ ಹಿಂದೆ ಹಾಸನಕ್ಕೆ ಹೋಗಿದ್ದೆ ಸೇವೆ ಮಾಡಲಿಕ್ಕೆ. ಮೀಟಿಂಗ್ ಮುಂಚೆ ನಂದು ಕೂಡ ಕೆಲವೊಂದು ಪದ್ಧತಿಗಳಿರ್ತವೆ. ಮೀಟಿಂಗ್ ಮುಂಚೆ ಪಾಸ್ಟರ್ ಬಂದು ಒಂದು ಸ್ತ್ರೀನ ತೋರಿಸಿದ್ರು. ಪಾಸ್ಟ್ರೇ ಪ್ಲೀಸ್ ಈ ಅಜ್ಜಿಗೆ ಪ್ರೇಯರ್ ಮಾಡಿರಿ, ಹಾಸ್ಪಿಟ್ಲಿಂದ ಆಕಿ ಸಾಯ್ತಾರೆ ಎಂದು ಕಳಿಸ್ಬಿಟ್ಟಿದ್ದಾರೆ, ಸೀರಿಯಸ್ಸು, ನಮ್ಮ ಚರ್ಚ್ಗೆ ಭಾಳ ಮುಖ್ಯಸ್ಥರು, ಪ್ರೇಯರ್ ಮಾಡಿರಿ. ನಾನು ಹೇಳಿದೆ, ವಾಕ್ಯ ಹೇಳಿದ ಮೇಲೆ ಪ್ರೇಯರ್ ಮಾಡ್ತೀನಿ.
ಇಲ್ಲ ಸಾಯ್ತಾರೆ, ಸತ್ರೆ ಒಳ್ಳೇದು, ಎಬ್ಸ್ಬಿಡೋಣ. ಅದು ಇನ್ನೂ ದೊಡ್ಡ ಅದ್ಭುತ ಆಗ್ತದಲ್ಲ. ಸಿಟ್ಟು ಬಂತು ಪಾಸ್ಟರ್ಗೆ, ಅಜ್ಜಿಗೂ ಸಿಟ್ಟು ಬಂತು. ಬಟ್ ಅವ್ರ ಸಿಟ್ಟಿಗೋಸ್ಕರ ನನಗೆ ನನ್ನ ಪದ್ಧತಿ ನಾನು ಚೇಂಜ್ ಮಾಡಲ್ಲ. ಏನಂತೀರಿ? ಆಮೇಲೆ ಹಾಗೆ ಆಮೇಲೆ ಅಂತಿಲ್ಲ. ಹಲ್ಲೆಲೂಯಾ. ವಾಕ್ಯ ಹೇಳಿದೆ, ಅದ್ಭುತಗಳಾಯಿತು, ಸ್ವಸ್ಥತೆ ಆಯಿತು, ಅನೇಕ ರಕ್ಷಣೆ ಎಲ್ಲ ಮುಗಿದ ಮೇಲೆ ನಾನು ಎಳೆದು ಬಂದೆ ಅಜ್ಜಿ ಹತ್ರ. ಅಜ್ಜಿ ಪ್ರೇಯರ್ ಮಾಡೋಣ ಬನ್ನಿ. ಪ್ರೇಯರ್ ಬೇಡ ಹೋಗ್ರಿ. ಭಾಳ ಗಮಂಡ ಐತಪ್ಪ ಇದು. ಆದರೆ ಹೇಳಿದರು, ಪಾಸ್ಟ್ರೇ ನೀವು ವಾಕ್ಯ ಕೇಳ್ತಾ ಇರುವಾಗಲೇ ವಾಕ್ಯ ನನ್ನ ಮುಟ್ಟಿ ಸ್ವಸ್ಥತೆ ಆಗಿದೆ, ಅದಕ್ಕೆ ನನಗೆ ಪ್ರಾರ್ಥನೆ ಬೇಡ. ಆ ಅಜ್ಜಿ ಹೊಂದ್ಕೋಬೋದಂದ್ರೆ ಈ ಅಜ್ಜಿಗಳೆಲ್ಲರೂ ನಾವು ಹೊಂದ್ಕೋಬೋದು. ಇವತ್ತು ಆ ಅಜ್ಜಿ ಇನ್ನೂ 10-15 ವರ್ಷ ಜೀವಿಸಿ ಹಳ್ಳಿಗೆ ಹೋಗಿ ಪ್ರೇಯರ್ ಮಾಡಿ ಆತ್ಮಗಳನ್ನು ರಾಜ್ಯಕ್ಕೆ ತರ್ತಿದ್ರು. ಆಮೇಲೆ ಸುಮಾರು ಒಂದು 70-75 ವಯಸ್ಸಾಗಿದ್ದಾಗ ರಾತ್ರಿ ಹೊತ್ತು ಮಲಗಿ ನಿದ್ದೆಯಲ್ಲಿ ಕರ್ತನ ಕಡೆ ಹೋಗ್ಬಿಟ್ರು. ಸ್ವಾಮಿ ಹೇಳ್ತಾ ಇದ್ದಾನೆ, ಆ ವಾಕ್ಯವು ನಿಮ್ಮ ಬಳಿಗೆ ಬಂದು ಯಾವ ಕೆಲಸಕ್ಕೆ ನಾನು ಕಳಿಸ್ತೇನೋ ಅದನ್ನು ನೆರವೇರಿಸದೆ ಅದು ಬರುವುದಿಲ್ಲ. ಹಲ್ಲೆಲೂಯಾ, ಆಮೆನ್. ಆ ವಾಕ್ಯ ಬರ್ತಾ ಇದೆ ನಿಮ್ಮ ಹತ್ರ, ಆ ವಾಕ್ಯ ಬರ್ತಾ ಇದೆ. ವಾಕ್ಯವೇನು ಹೇಳ್ತಿದೆ ಗೊತ್ತಾ? ಸರಿ, 7ನೇ ಅಧ್ಯಾಯ 1ನೇ ವಚನಕ್ಕೆ ಬರೋಣ. ಎಲೀಷನಿತ್ತನ್ನುತ್ತಾನೆ, ಕರ್ತನ ಸಂದೇಶವನ್ನು ಕೇಳು, ನಾಳೆ ಇಷ್ಟೊತ್ತಿಗೆ ಸಮಾರಿಯ ಬಾಗಿಲ ಬಳಿಯಲ್ಲಿ ನಾವು ಸಮೃದ್ಧಿಯನ್ನು ಕಾಣಲಿಕ್ಕಿದ್ದೇವೆ. ನನ್ನ ಕಡೆ ನೋಡಿ. ಶತ್ರು ಬಾಗಿಲುಗಳನ್ನೆಲ್ಲ ಸುತ್ತಿ ಮುತ್ತಿಗೆ ಹಾಕಿದ್ದಾನೆ. ಎಕ್ಸಿಟ್ ಎಂಟ್ರೆನ್ಸ್ ಅನ್ನು ಸೀಲ್ ಮಾಡಿಬಿಟ್ಟಿದ್ದಾನೆ ಶತ್ರು. ಊರಿಗೆ ಏನಾದರೂ ಬರಬೇಕಂದ್ರೆ ಹೊರಗಿಂದನೇ ಒಳಗೆ ಬರಬೇಕು. ಆದರೆ ಒಳಗೇನೆ ಕ್ಲೋಸ್ ಆಗಿಬಿಟ್ರೆ ಹೆಂಗೆ ಬರ್ತಾರೆ? ಅಲ್ಲಿ ಇದೆ ಪ್ರಾಬ್ಲಮ್. ಶತ್ರು ಅದಕ್ಕೆ ಏನು ಮಾಡಿದ್ದಾನೆ? ಊರು ಸುತ್ತಲೂ ಮುತ್ತಿಗೆ ಹಾಕಿದ್ದಾನೆ. ಆದರೆ ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ಎಲ್ಲಿ ಶತ್ರು ಮುತ್ತಿಗೆ ಆಗಿದ್ದಾನೋ ಅಲ್ಲೇ ನಿಮಗೆ ನಾನು ಹೆಚ್ಚು ಕೊಡ್ತೇನೆ. ಎಲ್ಲಿ ನೀವು ನಾಚಿಕೆಗೆ ಗುರಿಯಾಗಿದ್ದೀರೋ ಅಲ್ಲೇ ನಿಮ್ಮ ತಲೆಯನ್ನು ಎತ್ತುತ್ತೇನೆ. ಎಲ್ಲಿ ನೀವು ಸೋತು ಓಡಿ ಹೋಗಿದ್ದೀರೋ ಅಲ್ಲೇ ನೀವು ಜಯದಿಂದ ಹೋಗ್ತೀರಿ. ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧವಾಗಿ ಒಂದು ಮಾರ್ಗದಲ್ಲಿ ಬಂದು 7 ಮಾರ್ಗದಲ್ಲಿ ಓಡುತ್ತಾರವರು ಯೇಸುವಿನ ನಾಮದಲ್ಲಿ. ಓ ರೇಲ ನಾಮ ಶಂದರಮ. ಹೊಂದಿಕೊಳ್ಳಬಹುದು. ಯಾರಾದರೂ ಈ ವಾಕ್ಯವನ್ನು ಹೊಂದಿಕೊಳ್ಳಿರಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನಾಳೆ ಇಷ್ಟೊತ್ತಿಗೆ ನಿಮ್ಮ ಜೀವಿತದ ಮುಂದಿನ 24 ತಾಸು, ದ ನೆಕ್ಸ್ಟ್ 24 hours is going to be something amazing. ದೇವರು ಏನೋ ಮಾಡಲಿಕ್ಕಿದ್ದಾನೆ. ಮುಂದಿನ 24 ತಾಸು ಟೈಮ್ ಬರ್ಕೊಳ್ಳಿರಿ. ದೇವರ ಬಾಯಿ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೇನೆ, ನೆಕ್ಸ್ಟ್ 24 hours something is happening in your life in the name of Jesus. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಆಮೆನ್. ನನ್ನ ದೇವರು ಏನು ಮಾಡ್ತಾನೆ ಗೊತ್ತಾ? ನನ್ನ ಸಮಸ್ಯೆಗೆ ಪರಿಹಾರ, ನನ್ನ ಬರಗಾಲಕ್ಕೆ ಪರಿಹಾರ ಏನು ಗೊತ್ತಾ? ಸಮೃದ್ಧಿ. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನನ್ನ ಆಧಾರ ನೀನೇ. ಸ್ತೋತ್ರ. ಆಮೆನ್. ಹಲ್ಲೆಲೂಯಾ, ಆಮೆನ್. ಅವರಲ್ಲಿ ಬರ ಎಂದು ಕಷ್ಟಪಡ್ತಾ ಇರುವಾಗ ದೇವರು ಹೇಳ್ತಾನೆ, ಎಲ್ಲಿ ಸೈತಾನ್ ಪೆಟ್ಟು ಕೊಟ್ಟಿದ್ದಾನಲ್ಲ ಅಲ್ಲೇ ನಾನು ಎತ್ತುತ್ತೇನೆ. ನಾನು ನಿನ್ನನ್ನು ಎತ್ತುತ್ತೇನೆ ಮೇಲಕ್ಕೆ, ನಾನು ನಿನ್ನನ್ನು ಮೇಲಕ್ಕೆ ಎತ್ತುತ್ತೇನೆ. ಆದರೆ ವಾಕ್ಯ ಬಂದಾಗ ಅದರ ಪ್ರತಿಕ್ರಿಯೆ ನಮ್ದೇನು? ರಾಜನಿಗೆ ಹೇಳ್ತಾನೆ, ನಾಳೆ ಇಷ್ಟೊತ್ತಿಗೆ ಸಮೃದ್ಧಿ. ಜೀವ ಇದೆಯಾ? ನಾಳೆ ಇಷ್ಟೊತ್ತಿಗೆ ಉಜ್ಜೀವ. ವಾಕ್ಯ ದೇವರ ವಾಕ್ಯ ತರ್ತದೆ ಉಜ್ಜೀವವನ್ನು. ಆಗ ರಾಜನ ಪಕ್ಕದಲ್ಲಿ ಒಬ್ಬ ಮಂತ್ರಿ ಇರ್ತಾನೆ.
ರಾಜನಿಗೆ ನೀರು ಕೊಡುವ ಮಾಡ್ತಾ ಇರ್ತಾನೆ. ಆ ಮಂತ್ರಿ ಕೇಳ್ತಾನೆ, ದೇವರು ಆಕಾಶದಲ್ಲಿ ಕಿಟಕಿಗಳನ್ನು ತೆರೆದರೂ ಕೂಡ ಇದು ಸಾಧ್ಯವೋ? ಕೆಲವರು ಇದ್ದಾರೆ ಅಂಥವ್ರು ಕೂಡ ನಮ್ಮ ಮಧ್ಯದಲ್ಲಿ. ಅವ್ರಿಗೇನು ಗೊತ್ತು, ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ, ನನಗೆ ಗೊತ್ತು ನಾನು ಏನು ಹೇಳ್ತಾ ಇದ್ದೀನಿ ಎಂಬುದಾಗಿ. ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆಯಾ? ಓವರ್ ಕಾನ್ಫಿಡೆನ್ಸ್ ಇದೆ ನನ್ನ ದೇವ್ರ ಮೇಲೆ ನನಗೆ. ಬರೀ ಕಾನ್ಫಿಡೆನ್ಸ್ ಅಲ್ಲ. ಭೂಮಿ ಆಕಾಶವು ಗತಿಸಿ ಹೋಗಬಹುದು, ಆದರೆ ತನ್ನ ಬಾಯಿಯಿಂದ ಮಾತನಾಡಿದ ಒಂದು ಮಾತು ಕೂಡ ನಿಷ್ಪ್ರಯೋಜನವಾಗಿ ಹೋಗುವುದಿಲ್ಲ. ಕರ್ತನ್ ಹೇಳಿದಾನಂದ್ರೆ ಅದು ಆಗ್ಲೇಬೇಕು. ಇದು ಸಾಧ್ಯವೋ? ತಕ್ಷಣ ಎಲೀಷಾತನಿಗೆ ಹೇಳ್ತಾನೆ, ಮಗ ನೀನದನ್ನು ನೋಡ್ತೀಯಪ್ಪ, ನೀನದನ್ನು ಅನುಭವಿಸ್ಲಿಕ್ಕೆ ಆಗಲ್ಲ. ನೀನು ನೋಡ್ತೀಯ, ಅದನ್ನು ನೀನು ನೋಡ್ತಿ, ಆಗ್ತದ ಇಲ್ಲ ನಿನ್ನ ಕಣ್ಣಾರೆ ನೀನು ನೋಡ್ತಿ, ಬಟ್ ನೀನು ಅದನ್ನು ಅನುಭವಿಸೋದಿಲ್ಲ. ಪ್ರಿಯರೇ, ಕರ್ತನ ಆತ್ಮನು ಕಾರ್ಯ ಮಾಡ್ತಾ ಇರುವಾಗ ಪ್ಲೀಸ್ ನಾನು ನಿಮ್ಮನ್ನು ಬೇಡಿಕೊಳ್ತೇನೆ, ವಿನಂತಿಸಿಕೊಳ್ತೇನೆ. ದೇವರು ನಾನಾ ರೀತಿಯ ಸೇವಕರಿಗೆ ನಾನಾ ರೀತಿಯ ವರಗಳನ್ನು ಕೊಟ್ಟು ನಾನಾ ರೀತಿಯಲ್ಲಿ ಅವ್ರನ್ನ ಉಪಯೋಗಿಸ್ಕೊತಾ ಇದ್ದಾರೆ. ಕೆಲವು ಸಾರಿ ನನಗೂ ಅದು ಅರ್ಥ ಆಗೋದಿಲ್ಲ. ಅರ್ಥ ಆಗಲಿ ಅಂದ್ಕೊಂಡು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಅಲ್ಲಿ ನೋಡ್ತಾ ಇರ್ತೀನಿ ಅಷ್ಟೆ. ನಾನು ಯಾರ್ರೀ ಜನರನ್ನು ತೀರ್ಪು ಮಾಡಲಿಕ್ಕೆ? ನಿಮ್ಗೆ ಗೊತ್ತಿಲ್ವಾ? ಒಳ್ಳೇದು. ಈ ಮನುಷ್ಯ ಏನೋ ದೊಡ್ಡ ತಾನು ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ ತಕ್ಷಣ ದೇವರದ್ದು ತೀರ್ಪು ಬಂತು. ನೀನು ಕಾಣ್ತಿ, ಬಟ್ ನೀನು ಅನುಭವಿಸ್ಲಿಕ್ಕೆ ಆಗಲ್ಲ. ಬೇಕಾಗಿತ್ತ ಅವೆಲ್ಲ? ಬೇಕಾಗಿತ್ತ? ಇನ್ನು 24 hours ಆಗಿಲ್ಲ. ಈಗ ಏನಾಯ್ತು ನೋಡ್ರಿ. ಮುಂದೆ ನಮ್ಮ ಕತೆ, ನಾನು ಹೇಳಿದೆಲ್ಲ ಕತೆ ರೀತಿಯಲ್ಲಿ ಹೇಳ್ತೀನಿ ಅಂತ ಹೇಳಿ. 3ನೇ ವಾಕ್ಯ ಬೇಡ, ನನ್ನ ಕಡೆ ನೋಡಿ, ಬೈಬಲಲ್ಲಿದೆ, ನೀವು ಬರ್ಕೊಳ್ರಿ, ಮನೆಗೆ ಹೋಗಿ ಓದ್ರಿ. 3ನೇ ವಾಕ್ಯದಲ್ಲಿ ಏನು ಬರ್ದಿದೆ ಅಂದರೆ, 4 ಕುಷ್ಠ ರೋಗಿಗಳು ಸಮಾರ್ಯ ಬಾಗಿಲಿನ ಹೊರಗಡೆ ಇದ್ರು. ಆ 4 ಮಂದಿ ಅವ್ರೇನ್ ಮಾಡ್ತಾ ಇದ್ರಂದ್ರೆ, ಅವ್ರು ಆ ರೀತಿ ಕೂತ್ಕೊಂಡು ಬಿಟ್ಟಿದ್ರು. ಕೂತ್ಕೊಂಡಿದ್ದಾರೆ ಅವರು. ಯಾಕೆ ಗೊತ್ತಾ? ಕುಷ್ಠರೋಗಿಗಳು ಊರ್ ಒಳಗೆ ಬರಲಿಕ್ಕೆ ಅವ್ರಿಗೆ ಪರ್ಮಿಷನ್ ಇಲ್ಲ. ಬಂದ್ರೆ ಅವ್ರನ್ನ ಕಲ್ಲೆಸೆದು ಸಾಯಿಸ್ಬಿಡ್ತಾ ಇದ್ರು. ಇವರು ಒಳಗೆ ಬರಕ್ಕಿಲ್ಲ. ಊರಿನ ಹೊರಗಡೆ ಎಲ್ಲೋ ಒಂದು ಡೆಸರ್ಟೆಡ್ ಪ್ಲೇಸ್, ಯಾರು ಇಲ್ಲದೆ ಇರೋ ಸ್ಥಳದಲ್ಲಿ ಅವ್ರನ್ನಲ್ಲಿ ಇರ್ತಾರೆ. ಊಟ ಎಲ್ಲ ಅವ್ರಿಗೆ ಮೇಲಿಂದ ಕೆಳಗೆ ಹಾಕ್ತಾರೆ. ಊರಲ್ಲೇ ಊಟ ಇಲ್ಲಾಂದ್ರೆ ಅವ್ರಿಗೆ ಎಲ್ಲಿಂದ ಊಟ? ಸೊ 4 ಮಂದಿ ಕುಷ್ಠರೋಗಿಗಳು. ಈ ಅಧ್ಯಾಯದಲ್ಲಿ ಆ 4 ಮಂದಿನೇ ನನಗೆ ಹೀರೋಸ್ ಆಗಿದ್ದಾರೆ. ಬಲಹೀನರು, ಕುಷ್ಠರೋಗಿಗಳು, ಮರಣಕ್ಕೋಸ್ಕರ ಕಾಯ್ತಾ ಕುಂತಿದ್ದಾರೆ. ಊರಿನಿಂದನೇ ಅವರ ಆದಾಯ, ಸೋರ್ಸ್ ಕಟ್ ಆಗ್ಬಿಟ್ಟಿದೆ. ನಿಮ್ ಕೆಲಸದಿಂದ ನಿಮ್ಮನ್ನು ತೆಗ್ದಿದ್ದಾರಾ? ಬರಬೇಕಾದ ಸ್ಥಳದಲ್ಲಿ ಅದು ಬ್ಲಾಕ್ ಆಗ್ಬಿಟ್ಟೈತಾ ನಿಮ್ ಜೀವನದಲ್ಲಿ? ಊರಲ್ಲಿ ಏನಿಲ್ಲ. ಸೊ ಅವ್ರು 4 ಜನ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ನಾವು ಇಲ್ಲೇ ಇದ್ರೆ ಸಾಯ್ತೇವೆ, ಪಟ್ಟಣದೊಳಗೆ ಹೋದ್ರೆ ಕಲ್ಲೆಸೆದು ಕೊಲ್ಬೋದು, ಅಥವಾ ಅಲ್ಲಿನೇ ಬರಗಲ್ಲ, ತಿನ್ಲಿಕ್ಕೆ ಅಲ್ಲಿನೂ ಏನಿಲ್ಲ, ಅವ್ರಿಗೆ ಇಲ್ಲ, ಅವ್ರು ನಮ್ಗೆ ಎಲ್ಲಿ ಕೊಡ್ತಾರೆ? ಇಲ್ಲಿ ಕುಂತರು ನೋಡ್ರಿ, ಪರಿಸ್ಥಿತಿ ನೋಡ್ರಿ, ಇಲ್ಲಿ ಕುಂತರೂ ಸಾಯ್ತೀವಿ, ಒಳಗೋದ್ರೂ ಸಾಯ್ತೀವಿ. ನಮ್ಗಿರುವುದೀಗ ಒಂದೇ ಒಂದು ದಾರಿ. ಈ ಬರಗಾಲಕ್ಕೆ ಯಾರು ಕಾರಣರಾಗಿದ್ದಾರಲ್ಲ, ಆ ಶತ್ರುವಿನ ಪಾಳೆಯ ನಮ್ಮ ಮುಂದೆ ಇದೆ. ಆ ಶತ್ರುವಿನ ಪಾಳ್ಯಕ್ಕೆ ನಾವು ಹೋಗೋಣವಾ? ತಲೆಗೆಲ್ಲ ಕೆಟ್ಟಾಯ್ತಾ? ಸುಮ್ಮನೆ ಕೂತ್ಕೋ. ಪಾಸ್ಟರ್ ಹೇಳ್ತಾನೆ, ಅವ್ರ ಮಾತು ನೀನು ಕೇಳಬೇಡ. ಬಟ್ ಇವ್ರು ತೀರ್ಮಾನ ಮಾಡಿದ್ರು, ನಾವಿಲ್ಲಿ ಕುಂತರೆ ಅಂತೂ ಸಾಯೋದು ಗ್ಯಾರಂಟಿ, ಒಳಗೋದ್ರೆ ಸಾಯೋದು. ಸರಿ, ಸಾಯೋದು ಹೆಂಗಾದ್ರೂ ಸಾಯ್ಬೇಕಲ್ಲ, ನಾವೆದ್ದು ಮುಂದಕ್ಕೆ ಹೋಗೋಣ. ಎದ್ರು ಅವರು. ಎದ್ದು ಏನು ಮಾಡಿದ್ರು? ಇವ್ರು 4 ಜನ ಸೇರಿ ಶತ್ರುವಿನ ಪಾಳೆಯಕ್ಕೆ ನಡಿಲಿಕ್ಕೆ ಪ್ರಾರಂಭಿಸಿದರು.
ಶತ್ರುವಿನ ಪಾಳಯಕ್ಕೆ ನಡೀತಾ ಇರುವಾಗ ಅವರ 4 ಜನರ ಪಾದದ ಹೆಜ್ಜೆಗಳನ್ನು ಬಂದು ಕರ್ತನು ಒಂದು ಸೈನ್ಯದ ಶಬ್ದವಾಗಿ ಶತ್ರುವಿನ ಕಿವಿಯಲ್ಲಿ ಬೀಳುವಂತೆ ಮಾಡಿದನು. ಕೆಲವರು ಕ್ರೈಸ್ತವರು ಇರ್ತಾರೆ, ಸಭೆಗೆ ಬರ್ತಾರೆ, ಬರೀ ಕೂತ್ಕೊಂತಾರೆ, ಎದ್ದು ಹೇಳ್ತಾರೆ. ವಾಟ್ ಈಸ್ ದಟ್ ಸಾಂಗ್ ಇನ್ ಇಂಗ್ಲಿಷ್ನಲ್ಲಿದೆ ಅದು. Onward Christian soldiers marching, CSI unto war, looking unto Jesus who is gone before. Second ಬರ್ತಾನೆ ಮತ್ತೆ Onward Christian soldiers. ಹಂಗೆ ವಾಪಸ್ ಬರ್ತಾರೆ. ಎದ್ದೇಳಲಿಕ್ಕೆ ಕೂಡ ಇವ್ರಿಗೆ ಕಷ್ಟ ಆಗ್ತಾ ಇದೆ, ಸ್ತೋತ್ರ ಹೇಳಲಿಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಆದ್ರೆ 4 ಕುಷ್ಠ ರೋಗಿಗಳು ಎದ್ದು ಇಡೀ ಪಟ್ಟಣಕ್ಕೆ, ಇಡೀ ಸಮರ್ಯಗೆ ಮುತ್ತಿಗೆ ಹಾಕಿದವರನ್ನು ಸವಾಲು ಹಾಕಲಿಕ್ಕೆ ಹೋಗಿದ್ದ ಸೈತಾನನಿಗೆ ಸವಾಲು ಹಾಕುವ ಸಂತತಿ ನಾವು. ನಮ್ಮ ಶಂದರವ ನಿಮ್ ಜಾಗನಾಗೆ ನಾನು ನಿಂತಿದ್ರೆ ಆ ಚೇರ್ನಲ್ಲಿ ಕೂತ್ಕೊಂತಾ ಇರಲಿಲ್ಲ, ಎದ್ದು ಕುಣಿದಾಡಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೆ. ಹಾಲೆಲೂಯ, ಹಾಲೆಲೂಯ. ಓ ರೇಲ ನಮ್ಮ ಶಂದರ ಬಾಬಾ ಬಾಬಾ, ಹಾಲೆಲೂಯ, 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 ಹಾಲೆಲೂಯ. ಹೇಮನ್, ಹೇಮನ್. ಜೋರಾಗಿ ಚಪ್ಪಾಳೆ ತಟ್ರಿ, ಜೋರಾಗಿ ಚಪ್ಪಾಳೆ ತಟ್ರಿ, ಜೋರಾಗಿ ಚಪ್ಪಾಳೆ ತಟ್ರಿ, ಜೋರಾಗಿ ಚಪ್ಪಾಳೆ ತಟ್ರಿ. ಹಾಲೆಲೂಯ. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಹುಡುಕಿ ಓಡಿ ಬಂದ, ನನ್ನ ಪಾಪವೆಲ್ಲ ಮನ್ನಿಸಿ, ನನ್ನ ಪಾಪವೆಲ್ಲ ಮನ್ನಿಸಿ ಹೊಸ ಮನುಷ್ಯನಾಗಿ ಬಿಡುಗಡೆ ನಾಯಕ ಜಯವನ್ನು ಕೊಟ್ಟನು. ನನ್ನಲ್ಲಿ ಇರುವೆನು ಎಲ್ಲ ಆನಂದ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿ ಸಾರುವೆ. ಓಡ್ತಾ ಇಲ್ಲಲ್ಲ, ಓಡ್ತಾ ಇಲ್ಲಲ್ಲ, ಓಡ್ತಾ ಇಲ್ಲಲ್ಲ. ಬಿಡುಗಡೆ ಓಡ್ತಾ ಇಲ್ಲಲ್ಲ. ಜಯವನ್ನು ಕೊಟ್ಟನು, ನನ್ನಲ್ಲಿ ಇರುವನು ಎಂತ ಆನಂದ. ಯೇಸುಗೆ ಜೋರಾಗಿ ಚಪ್ಪಾಳೆ ತಟ್ಟೋಣ. ಆಮೆನ್. ಕೂತ್ಕೊಳ್ಳಿ. ಹಲ್ಲೆಲೂಯ. ನಂಬಿಕೆಯ ಹೆಜ್ಜೆಯನ್ನು ಇಡ್ರಿ. ಆ ಹೆಜ್ಜೆಯನ್ನು ಮಾರ್ಪಡಿಸಿ ವೈರಿಯು ಜಯದ ಧ್ವನಿಯಾಗಿ ಕೇಳುವಂತೆ ಮಾಡಲು ಶಕ್ತನಾಗಿದ್ದಾನೆ ನನ್ನ ಯೇಸು. ಹಲ್ಲೆಲೂಯ. ಈಗ ವೈರಿಗಳ ಮಧ್ಯದಲ್ಲಿ ಭಯ, ಇದೆಲ್ಲ 7ನೇ ಅಧ್ಯಾಯದಲ್ಲಿದೆ. ನೀವು ಹೋಗಿ ಮನೆಗೆ ಹೋಗಿ ಓದ್ಕೊಂಡ್ರಿ. ವೈರಿಗಳಿಗೆ ಭಯ. ಈಗ ಸಮಾರ್ಯ ದೇಶದ ರಾಜನು ನಮ್ಮ ವಿರುದ್ಧವಾಗಿ ಅವರನ್ನು ಅವರನ್ನು ಕರೆತಂದಿದ್ದಾನೆ. ಅವ್ರಿಗೆ ಗೊತ್ತಿಲ್ಲ ಯುದ್ಧ ವೀರನು, ಯುದ್ಧ ಶೂರನು ಅವ್ರ ಮಧ್ಯದಲ್ಲಿದ್ದಾನೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹಲ್ಲೆಲೂಯ. ಆಮೆನ್, ಆಮೆನ್. 4 ಬಲಹೀನರು ನಂಬಿಕೆಯಿಂದ ತುಂಬಿಕೊಂಡಿದ್ರು, ಎದ್ರು, ಶತ್ರುವನ್ನು ಎದುರಿಸಿದರು. ಬೈಬಲ್ನಲ್ಲಿ ಬರೆದಿದೆ, ಶತ್ರುವನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಇವತ್ತೇನಾಗ್ಬಿಟ್ಟಿದೆ, ನಾವು ದೇವರನ್ನು ಎದುರಿಸ್ತಾ ಇದ್ದೀವಿ, ಅದಕ್ಕೆ ಶತ್ರು ನೋಡಿ ನಾವು ಓಡ್ತಾ ಇದ್ದೀವಿ. ಹಲ್ಲೆಲೂಯ. ಸೇವಕರಿದ್ರು,
ಆಫ್ರಿಕಾ ದೇಶದಲ್ಲಿ ಸೇವೆ ಮಾಡಲಿಕ್ಕೆ ಹೋಗಿದ್ದಾಗ ರಾತ್ರಿ ಮಲ್ಕೊಂಡಿದ್ದಾರೆ. ಸಡನ್ನಾಗಿ ಸೈತಾನ್, ಯಾವ ಕುಟ್ಟಿ ಸೈತಾನ್ ಅಲ್ಲ, ಕುಟ್ಟಿ ಪಿಸಾಸಲ್ಲ, ದೊಡ್ಡ ಸೈತಾನೇ ಬಂದಾನೆ. ಇವ್ರು ಮಲಗಿದ್ರೆ ಇವ್ರು ಹಾಕ್ಕೊಂಡಿದ್ದ ಜಮಖಾನ ಅವ್ನು ಹಿಂಗೆ ತೆಗೆದು ಹಿಂಗೆ ನೋಡಿದ್ನಂತೆ ಸೈತಾನ್. ನೀನಿದ್ರೆ ಏನು ಮಾಡ್ತಿದ್ದಿ ಮಗಳೇ ಅಲ್ಲಿ? ಆಂಟಿ ಬೀಗ ಕೊಡ್ರಿ, ನಾನು ಅಲ್ಲಿಂದ ಹೊರಗೆ ಓಡ್ತೀನಿ. ಆ ಸೇವಕರು ಏನು ಮಾಡಿದ್ರು? ನೀನ ನಡಿಲೆ ಮತ್ತೆ ಮಲಗ್ಬಿಟ್ಟ. ದಮ್ಮು ಬೇಕ್ರಿ ಸೇವೆ ಮಾಡಲಿಕ್ಕೆ. ವಿಶ್ವಾಸಿ ಆಗಿದ್ರೆ ಧೈರ್ಯ ಇರಬೇಕು. ನೀತಿವಂತನು ಸಿಂಹದ ಹಾಗೆ ಧೈರ್ಯಶಾಲಿಯಾಗಿರ್ತಾನೆ. ಈ ಸಿಂಹಕ್ಕೆ ಮುಂದೆ ಹೆಜ್ಜೆ ಹಾಕ್ಲಿಕ್ಕೆ ಮಾತ್ರ ಗೊತ್ತು, ಹಿಂದೆ ಹೆಜ್ಜೆ ಹಾಕಂಗಿಲ್ಲ ಈ ಸಿಂಹ. ಸೈತಾನ್ ಗರ್ಜಿಸುವುದು ಸಿಂಹದ ಹಾಗೆ ಬರ್ತಾನೆ, ಆದ್ರೆ ನನ್ನ ಯೇಸು ಯೂದ ಗೋತ್ರದ ಸಿಂಹವಾಗಿದ್ದಾನೆ. ಆ ಸಿಂಹ ಗರ್ಜಿಸಿದಾಗ ಅರಣ್ಯವೆಲ್ಲ ನಿಶ್ಶಬ್ದವಾಗಬೇಕು. ಶತ್ರುಗಳ ಹೃದಯದಲ್ಲಿ ಭಯ. ಓಡ್ಬಿಟ್ರು ಆ ಪಾಳೆಯನ್ನು ಬಿಟ್ಟು ಎಲ್ಲರೂ ಓಡೋಗ್ಬಿಟ್ರು. ಕುಷ್ಠರೋಗಿಗಳಲ್ಲಿ ಹೋಗಿ ಚಲೋ ಊಟ ಮಾಡಿದ್ರು, ತುಂಬ ಅದ್ಭುತವಾದ ಊಟ ಮಾಡಿದ್ರು. ಮಾಡಿದ್ಮೇಲೆ ಆಮೇಲೆ ಅವ್ರು ಏನ್ಕೊಂತಾರೆ, ಇವ್ರು ನಾವು ಮಾಡ್ತಾ ಇರೋದು ಸರಿಯಲ್ಲ, ಬರೀ ನಾವು ಊಟ ಮಾಡ್ತಾ ಇದ್ದೀವಿ, ಆದರೆ ಊರಲ್ಲಿ ಅಷ್ಟು ಜನ ಬರದಲ್ಲಿ ಜೀವಿಸ್ತಾ ಇದ್ದಾರಲ್ಲ, ಅವ್ರಿಗೂ ಇದನ್ನು ಹೇಳಬೇಕಂದೇಳಿ ಹೋಗಿ ಹೇಳ್ತಾರೆ. ಹೋಗಿ ಹೇಳಲಿಕ್ಕೆ ಹೋದಾಗ ಏನಾಯ್ತು ಗೊತ್ತಾ? ಅಲ್ಲಿ ರಾಜ ಹೇಳ್ತಾನೆ, ಇದೇನಾದರೂ ವೈರಿದು ಪ್ಲ್ಯಾನ್ ಆಗಿರ್ತತೆ, ವೈರಿದು ಯೋಚನೆ ಪ್ಲ್ಯಾನ್ ಆಗಿರ್ತತೆ, ಚೆಕ್ ಮಾಡ್ಕೊಂಡು ಬರ್ರಿ. ಚೆಕ್ ಮಾಡ್ಕೊಂಡು ಬಂದು ಹೇಳ್ತಾರೆ, ಹೌದು ಇವರು ಹೇಳಿದ್ದು ಸರಿ. ಒಂದು ದಿನ ಬರ್ತದೆ, ಇವತ್ತು ಯಾರು ಟೀಕೆ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ, ಈ ಮನುಷ್ಯ ಹೇಳಿದ್ದು ನಿಜ ಎಂಬುದಾಗಿ ಆ ದಿನ ನಂಬ್ತಾರೆ. ಸಮೃದ್ಧಿಯನ್ನು ನೋಡಿದಾಗ ಇವತ್ತು ಮಾತಾಡ್ತಿದ್ದವರು ಆ ದಿನ ಹೇಳ್ತಾರೆ, ಓ ರೆಲ್ಲ ನಮ್ಮ ಸಂದೇ. ಬರೀ ಇದು ಇವರಿಗೆ ಮಾತ್ರವಲ್ಲ, ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಈ ಸಭೆಯಲ್ಲಿ ಸೇರಿ ಈ ದರ್ಶನದಲ್ಲಿ ಓಡುತ್ತಾ ಇದ್ದ ಪ್ರತಿಯೊಬ್ಬರಿಗೂ ದೇವರು ತನ್ನ ಮಾತುಗಳನ್ನು ಬಾಯಲ್ಲಿ ಇಟ್ಟಿದ್ದಾನೆ. ಬಾಯನ್ನು ತೆಗೆದು ಒಂದು ಹಲ್ಲೆಲೂಯ ಕೂಗೋಣ ಆತನಿಗೆ. ಹಲ್ಲೆಲೂಯ! ಸಾಕಾಗಿಲ್ಲ, ನನಗೆ ತೃಪ್ತಿ ಆಗಿಲ್ಲ, ಜೋರಾಗಿ ಆ ದಿನ ಬರ್ತಾ ಇದೆ, ಆ ದಿನ ಬರ್ತದೆ. ದೇವರ ಸೇವಕನಾಗಿ ನಾನು ಹೇಳ್ತಾ ಇದ್ದೇನೆ, ದೇವರ ಸೇವಕನಾಗಿ ಹೇಳ್ತೀನಿ, ನಿಮ್ಮ ದುಃಖ, ನಿಮ್ಮ ಕಣ್ಣೀರೆಲ್ಲ ಮರೆಯಾಗ್ತದೆ. ರಾತ್ರಿ ಹೊತ್ತು ಕಣ್ಣೀರು, ಬೆಳಗಿನ ಜಾವೆಯಲ್ಲಿ ಆನಂದ. ಒಂದ್ಸಾರಿ ರಾತ್ರಿ ಸ್ವಲ್ಪ ಭಾಳ ಉದ್ದ ಇದ್ದಂಗೆ ಅನಿಸ್ತದೆ ಅಷ್ಟೇ, ಬಟ್ ಎಷ್ಟೇ ಉದ್ದ ಇದ್ರು ಬೆಳಗಿನ ಜಾವೆ ಆಗಲೇಬೇಕು. ಪಕ್ಕದಲ್ಲಿದ್ದು ನೋಡಿ ಹೇಳ್ರಿ, ನಿನ್ನ ಬೆಳಗಿನ ಜಾವೆ ಬರ್ತಾ ಇದೆ. ಹೇಳ್ರಿ ಅವ್ರು ಮಲಗಿದ್ರೆ ಅವ್ರಿಗೆ ಪಟ್ಟನ್ನು ಒಂದು ಕೊಡ್ರಿ. ಓ ರೇಲ ನಮ್ಮ ಶಂದ ರೇ ಬಾಲ ನಮ್ಮ. ಓ ಹಲ್ಲೆಲೂಯ! ಕೂತ್ಕೊಳ್ಳಿ, ಇನ್ನೂ ಮುಗ್ದಿಲ್ಲ. ಹಲ್ಲೆಲೂಯ, ಆಮೆನ್. ರಾಜ ಹೇಳ್ತಾನೆ, ಆಗ ನೋಡ್ರಿ, ಅವ್ರಿಗೆ ಜಯದ ವಾರ್ತೆಯನ್ನು ತಂದಿದ್ದು ಯಾರು? ಕೆಲಸಕ್ಕೆ ಬಾರದವರು, ಪಟ್ಟಣದಿಂದ ಹೊರಗೆ ಹಾಕಲ್ಪಟ್ಟವರು, ತಳ್ಳಲ್ಪಟ್ಟ ಕಲ್ಲು ಕಟ್ಟಡ ಕೆಲಸಕ್ಕೆ ಮೂಲ ಕಲ್ಲಾಯಿತು. ಕರ್ತನ ಕಾರ್ಯವಿದು ಅತಿಶಯಾಯಿತು, ಕರ್ತನ ಕಾರ್ಯವಿದು ಅತಿಶಯಾಯಿತು. ಕೈತಟ್ಟಿ ನಲಿದಾಡುವ ಸೋಲು ಎಲ್ಲ, ಜಯದ ಹೆಜ್ಜೆ ಇಡುವೆ. ಸೋಲು ಎಲ್ಲ, ನಿಮ್ಗೆ ಸೋಲಿಲ್ಲ ಅಂದ್ರೆ ಎದ್ದು ನಿಂತ್ಕೊಂಡು ಆಡ್ಬೋದು. ಜಯದ ಹೆಜ್ಜೆ ಇಡುವೆ, ಕರ್ತನು ನೇಮಿಸಿದ ಜಯದ ದಿನವಿದು. ಹಲ್ಲೆಲೂಯ!
ಮತ್ತೆ ಎಬ್ಬಿಸ್ತೀನಿ, ಕೂತ್ಕೊಳ್ಳಿ. ಹಲ್ಲೆಲೂಯ, ಹಲ್ಲೆಲೂಯ. ಅಂತವರನ್ನು ದೇವರು ಉಪಯೋಗಿಸ್ತಾನೆ ಈ ಉಜ್ಜೀವದಲ್ಲಿ. ಸಾಧಾರಣ ಜನರು. ಪೌಲ್ ಹೇಳ್ತಾನೆ, ಎಷ್ಟೋ ಮಂದಿ ಬುದ್ಧಿವಂತರು, ಜ್ಞಾನಿಗಳು, ಬಲವಂತರಿದ್ದಾಗ ಅವ್ರನ್ನ ಯಾರು ದೇವರು ಕರೆದಿಲ್ಲ. ಬಲಹೀನರು, ಮೂರ್ಖರು, ಜ್ಞಾನರಹಿತರನ್ನು ಕರೆದು ಅವ್ರನ್ನೆಲ್ಲ ನಾಚಿಕೆ ಪಡಿಸೋದಕ್ಕೆ ನಮ್ಮನ್ನೆಲ್ಲ ಆತನ ಆರಿಸ್ಕೊಂಡಿದ್ದಾನೆ. ಯೇಸುಸ್ವಾಮಿ ನಂಬಿ ಒಂದೇ 2 ತಿಂಗಳಲ್ಲಿ ವಾಕ್ಯ ಹೇಳಲಿಕ್ಕೆ ಹೋದೆ. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿ ಬರೀ ಒಂದು 15 ಜನ ಇದ್ರು. ಪ್ರೈಸ್ ದ ಲಾರ್ಡ್. ಅಲ್ಲಿ ವಾಕ್ಯ ಸಾರ್ಲಿಕ್ಕೆ ಹೋದಾಗ ಅವತ್ತು ಕರೆಂಟ್ ಇರಲಿಲ್ಲ. ಸೊ ಯಾರ ಮುಖ ನಾನು ನೋಡ್ಲಿಕ್ಕೆ ಆಗಲಿಲ್ಲ. ಮೇನ್ಬತ್ತಿ ಹಚ್ಕೊಂಡು ವಾಕ್ಯ ಹೇಳಿ ಬಂದ್ಬಿಟ್ಟೆ. 40 ನಿಮಿಷ ವಾಕ್ಯ ಹೇಳಿದೆ. ಸೊ ಮತ್ತೆ 1 ತಿಂಗಳಾದ್ಮೇಲೆ ಮತ್ತೆ ಅವ್ರು ಕರೆದ್ರು. ಇವನು ಗಣೇಶ್ ಚೆನ್ನಾಗಿ ವಾಕ್ಯ ಹೇಳ್ತಾನೆ ಅಂದರೆ ಅವತ್ತು 25-30 ಜನ ಇದ್ದರಲ್ಲಿ. ಆವತ್ತು ಕರೆಂಟ್ ಹೋಗಿಲ್ಲ. ಸೊ ಎಲ್ಲರ ಮುಖ ಹಿಂಗೆ ನಾನು ನೋಡ್ತಾ ಇದ್ರು. ಕಮಾನ್ ಹೇಳು ಹೇಳು ಹೇಳು. ದೊಡ್ಡ ಪೇಪರ್ ಬರ್ಕೊಂಡು ಹೋಗಿದ್ದೆ. ಅಲ್ಲಿ ಹೋಗಿ ಎಲ್ಲ ಮರ್ತು ಬಿಡ್ತು. ಏನು ಹೇಳಲಿಕ್ಕಾಗಲಿಲ್ಲ. 5 ನಿಮಿಷದಲ್ಲಿ ಮೆಸೇಜ್ ಮುಗಿಸ್ಬಿಟ್ಟೆ. ಅದರಲ್ಲಿ 2 ನಿಮಿಷ ಓಪನಿಂಗ್ ಪ್ರೇಯರ್, 2 ನಿಮಿಷ ಕ್ಲೋಸಿಂಗ್ ಪ್ರೇಯರ್, ಒಂದಿನ ಎಬ್ಬಿಸೋದು ಕುಬ್ಸೋದು ಮುಗೀತು. 5 ನಿಮಿಷದಲ್ಲಿ ಮುಗೀತು. ಆ ಮೈಕನ್ನು ಅವ್ರು ಕೊಟ್ಬಿಟ್ಟು ಅಲ್ಲಿ ಹೋಗಿ ಅಳ್ಕೊಂತ ಕುಂತ್ಬಿಟ್ಟೆ. ಅಂದ್ಕೊಂಡು ಇನ್ಮೇಲೆ ಲೈಫ್ನಲ್ಲಿ ನಾನು ಪ್ರೀಚಿಂಗ್ ಮಾಡಲ್ಲ, ಇದು ನನ್ನ ಕೆಲಸ ಅಲ್ಲ. ನಾನು ಚರ್ಚಿಗೆ ಬಂದು ಸೌಂಡ್ ಸಿಸ್ಟಮ್ ಇಡ್ತೀನಿ, ಕ್ಲೀನಿಂಗ್ ಮಾಡ್ತೀನಿ. ಮೇ ಬಿ ಆ ಕೆಲಸಕ್ಕೆ ದೇವ್ರು ನನ್ನ ಕರೆದೇನೋ. ವಾಕ್ಯ ಎಲ್ಲ ಬೇರೆ ಯಾರಾದ್ರೂ ನೋಡ್ಕೊಳ್ರಿ. ಆದರೆ ಅದೇ ವ್ಯಕ್ತಿನ ದೇವರು ಎಬ್ಬಿಸಿ ದೇಶ ವಿದೇಶಗಳಿಗೆ ಹೋಗಿ ಬೈಬಲ್ ಸ್ಕೂಲಲ್ಲಿ ಒಂದೊಂದು ಸಾರಿ ಒಂದು ಕಡೆ ಹೋಗಿದಾಗ ಒಬ್ಬ ಬಿಷಪ್ ಬಂದು ವಾಕ್ಯ ಕೇಳಿದರು. 60 ವರ್ಷ ಸೇವೆಯಲ್ಲಿ ಇದ್ದಾರೆ. ಅವ್ರು ಹೇಳಿದರು, ನಾನಲ್ಲಿ ಬೈಬಲ್ ಕಾಲೇಜಲ್ಲಿ ಕಲ್ತಿಲ್ಲ, ಅದನ್ನು ನೀನು 6 ದಿನದಲ್ಲಿ ಹೇಳಿದ್ಯಪ್ಪ ಅಂದೇಳಿ ಕಣ್ಣಲ್ಲಿ ನೀರು ಬಂದ್ಬಿಟ್ಟು, ದೇವರೇ ಇದು ನಿನ್ನ ಕೆಲಸಪ್ಪ ಅಂದೇಳಿ. ಇದು ಆತನ ಕೆಲಸ. ಎಲ್ಲರೂ ಕೇಳ್ತಾರೆ, ಯಾವ ಬೈಬಲ್ ಸ್ಕೂಲಲ್ಲಿ ನೀವು ಮಾಡಿದ್ರಿ? ಇನ್ನೂ ಸೇರ್ಬೇಕಂದಿದ್ದೀನಿ. ಯಾರು ನಾನು ಸೇರಿಸ್ಕೊಂತ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಬಲಹೀನತೆಗಳಲ್ಲಿ ಆತನ ಬಲವು ಸಿದ್ಧಿಗೆ ಬರ್ತಿದೆ. ಇದ್ದ ಹಾಗೆ ಆತನ ಬಳಿಗೆ ನಾವು ಬರೋಣ, ವಾಕ್ಯವನ್ನು ಹಿಡ್ಕೊಂಡಿರೋಣ. ಆಮೇಲೆ ಏನಾಯ್ತು ಅವ್ರ ಜೀವನದಲ್ಲಿ ನಾವಲ್ಲಿ ನೋಡ್ತೇವೆ. ಏನಾಯ್ತಲ್ಲಿ? ಎಲ್ಲರೂ ಸಮೃದ್ಧಿಯಾಗಿ ನಾಳೆ ಇಷ್ಟೊತ್ತಿಗೆ ನೀವು ಸಮೃದ್ಧಿಯನ್ನು ನೀವು ಅನುಭವಿಸ್ತೀರಿ ಎಂಬುದಾಗಿ. ಅದೇ 7ನೇ ಅಧ್ಯಾಯ ನೋಡ್ರಿ. ಹದಿನಾರನೇ ವಾಕ್ಯ. ಆಗ ಜನರು ಅರಮ್ಯದ ಪಾಳ್ಯಕ್ಕೆ ಓಡುತ್ತಾ ಹೋಗಿ ಅಲ್ಲಿನ ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಪ್ರತಿಯೊಬ್ಬರಿಗೂ ಹೇರಾಳವಾಗಿ, ಎಲ್ಲರೂ ಹೇಳ್ರಿ ಪ್ರತಿಯೊಬ್ಬರಿಗೂ, ಗಟ್ಟಿಯಾಗಿ ಹೇಳ್ರಿ ಪ್ರತಿಯೊಬ್ಬರಿಗೂ ಹೇರಾಳವಾಗಿ ಸಮೃದ್ಧಿಯಾದ ಬೆಲೆಯುಳ್ಳ ಬಹುಮಾನ ಸಿಕ್ಕಿತು. ಹಲ್ಲೆಲೂಯ. ಕರ್ತನು ಹೇಳಿದಂತೆ ಇದಾಯಿತು. ಅವ್ರಿಗಲ್ಲಿ ಬರಗಾಲ ಬಂದಿದ್ದಾಗ ಸೇವಕನು ಏನು ಹೇಳ್ತಾನೆ? ಕರ್ತನ ಮಾತನ್ನು ಕೇಳು, ನಾಳೆ ಇಷ್ಟೊತ್ತಿಗೆ ನಿಮ್ಮಲ್ಲಿ ಸಮೃದ್ಧಿ ಇರ್ತದೆ. ಬರಗಾಲದಿಂದ ನಾವು ಸಮೃದ್ಧಿಗೆ ಹೋಗ್ತಾ ಇದ್ದೇವೆ, ಜೀವದಿಂದ ಉಜ್ಜೀವಕ್ಕೆ ಹೋಗ್ತಾ ಇದ್ದೇವೆ. ಹೆಚ್ಚಿನ ಸಂಗತಿಗಳನ್ನು ನಾವು ಪಡ್ಕೊಳ್ಳಿಕ್ಕಿದ್ದೀರಿ. ಕರ್ತನು ಹೇಳಿದಂತೇನೆ ಪ್ರತಿಯೊಬ್ಬರಿಗೆ. ನಾನು ಇವತ್ತು ಹೇಳಿದ್ದೀನಲ್ಲ ಸ್ವಲ್ಪ ಹೊತ್ತು ಮುಂಚೆ, ನೆಕ್ಸ್ಟ್ 24 hours ನಿಮ್ಮ ಜೀವನದಲ್ಲಿ ನಾಳೆ ಇಷ್ಟೊತ್ತು ಹೊತ್ತಿಗೆ ಏನೋ ಆಗ್ಲಿಕ್ಕೆ ಅಂತ ಹೇಳಿದಾಗ ಕೆಲವರು ಬಂದು ಏನನ್ನಾಗಲಿ ಹಂಗಿದ್ರೆ ಏನಾಗಲ್ಲ. ಯಾರಾದರೂ ದೇವರೇ ಆ ವಾಕ್ಯವನ್ನು ನಾನು ಹಿಡ್ಕೊಂಡಿದ್ದೇನೆ,
ನನ್ನ ಜೀವಿತದಲ್ಲಿ, ನನ್ನ ಪ್ರಾಣದಲ್ಲಿ, ನನ್ನ ಕುಟುಂಬದಲ್ಲಿ ಅದು ಬರಲೇಬೇಕಂತ ಹೇಳ್ರಿ. ಅದ್ಭುತಗಳಾಗ್ತದೆ, ಸ್ವಸ್ಥತೆಗಳಾಗ್ತದೆ, ಬಿಡುಗಡೆಗಳಾಗ್ತದೆ. ರಾತ್ರಿಯಲ್ಲಿ ನಿಮ್ಮ ವಿರುದ್ಧವಾಗಿದ್ದ ಕೇಸ್ಗಳನ್ನು ಏಸಪ್ಪ ಸರಿ ಮಾಡ್ತಾನೆ. ಮತ್ತು ಆ ರೋಗ ಡಾಕ್ಟರ್ ರಿಪೋರ್ಟ್ ತಗೊಂಡು ಇವತ್ತು ನೀವು ಬಂದಿದ್ರಿ, ರಾತ್ರಿ ಹೊತ್ತಿಗೆ ಆ ರಿಪೋರ್ಟ್ ಅನ್ನು ನನ್ನ ಯೇಸು ಬದಲಾಯಿಸಿ ಆತನ ವಾಕ್ಯವು ನನ್ನ ಕಾರ್ಯವನ್ನು ನೆರವೇರಿಸ್ತದೆ. ಹಲ್ಲೆಲೂಯ. ಆತನು ಹೇಳಿದಂತೆ ಆಯಿತು, ಕರ್ತನ ಮಾತಿನಂತೆ ಆಯಿತು. ಇನ್ನು ಕತೆ ಮುಗಿದಿಲ್ಲ. ಒಬ್ಬ ವ್ಯಕ್ತಿ ಇದ್ದ ಅಲ್ಲ, ಮಂತ್ರಿ. ಆತನೇನು ಹೇಳಿದ ರಾಜನಿಗೆ, ಸೇವಕನಿಗೆ ಹೇಳ್ತಾನೆ, ದೇವರು ಆಕಾಶದಲ್ಲಿ ಕಿಟಕಿಗಳು ಬಾಗಿಲು ತೆಗೆದರೆ ಇದು ಸಾಧ್ಯವಾ? ನೀನು ನೋಡ್ತಿ, ಬಟ್ ನೀನು ಅನುಭವಿಸ್ಲಿಕ್ಕೆ ಆಗಲ್ಲ. ಅವಾಗ ಏನು ಹೇಳ್ತಾನೆ ರಾಜ ಬಂದು ಮಂತ್ರಿಗೆ, ನೀನೇ ಇನ್ಚಾರ್ಜ್ ಆಫೀಸರಪ್ಪ, ಇನ್ಚಾರ್ಜ್ ಆಗಿರು. ಜನರು ಹೋಗಿ ಏನೇನು ಬೇಕೋ ಅವರೆಲ್ಲ ಕೊಳ್ಳೆ ಹೊಡ್ಕೊತಾ ಇದ್ದಾರೆ. ಇದು ಸಮಯ ಬಂದಿದೆ. ಶತ್ರು ನಿಮ್ಮನ್ನು ಕೊಳ್ಳೆ ಹೊಡೆದಿದ್ದಾನಲ್ಲ, ಕಮಾನ್ ಸಭೆ ಎದ್ದು ಹೋಗಿ ನಾವು ಶತ್ರುವನ್ನು ಕೊಳ್ಳೆ ಹೊಡೆಯೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎದ್ದು ಹೋಗಿ ಶತ್ರುವನ್ನು ಕೊಳ್ಳೆ ಹೊಡೆಯೋಣ. ಅರೆ, ನಾನು ನಿಮ್ಗೆ ಎದ್ದೇಳಿ ಕೇಳಿಲ್ಲ, ನಾನು ಎದ್ದು ಹೋಗಿ ಹೇಳೋಣ ಅಂದ್ರೆ ಸ್ತೋತ್ರ. ಹಲ್ಲೆಲೂಯಾ. ಚೇಂಜ್ ಆಗ್ಬಿಟ್ಟಾರ ನೋಡ್ರಿ ಆಗ್ಲೇ. ಹಲ್ಲೆಲೂಯಾ, ಆಮೆನ್. ಆ ವ್ಯಕ್ತಿಗೆ ಹಾಗೆ ನಿಂತ್ಕೊಂಡು ಕೇಳ್ಬೋದು, ಪರವಾಗಿಲ್ಲ. ಎಜ್ರನ ಕಾಲದಲ್ಲಿ ಇಡೀ ದಿನ ನಿಂತ್ಕೊಂಡು ವಾಕ್ಯ ಕೇಳಿದ್ರಂತೆ. ಬರೀ ಒಂದು 5 ನಿಮಿಷ ನಿಂತ್ಕೊಂಡ್ರೆ ಅಷ್ಟೇ. 17ನೇ ವಾಕ್ಯ, ರಾಜನು ತನಗೆ ಆಪ್ತನಾಗಿದ್ದ ಅಧಿಕಾರಿ ಪಟ್ಟಣದ ಬಾಗಿಲುಗಳು ಕಾಯಲನ್ನು ನೀನು ನೋಡಿಕೋ ಅಂತ ಹೇಳಿದನು. ಆತನೇ ದೇವ ಮನುಷ್ಯನಿಗೆ ಪ್ರತ್ಯುತ್ತರವಾಗಿ ಇದು ಸಾಧ್ಯವೋ ಅಂತ ಹೇಳಿದಾಗ ದೇವರ ಮನುಷ್ಯನು ಹೇಳಿದನು, ನೀನು ಕಣ್ಣಾರೆ ನೋಡುವಿ, ಬಟ್ ನೀನಿದನ್ನು ಅನುಭವಿಸಲು ಆಗುವುದಿಲ್ಲ. 20ನೇ ವಾಕ್ಯ, ಜನರೆಲ್ಲರೂ ಅಧಿಕಾರಿಯ ಮೇಲೆ ತುಳಿದಾಡುತ್ತಾ ಹೋಗಿ ಆತನು ಆ ಊರಿನ ಬಾಗಿಲ ಬಳಿಯಲ್ಲಿ ಜನರು ಕಾಲಿಗಳಿಗೆ ತುಳಿಯೋದಕ್ಕೆ ಸಿಕ್ಕಿಕೊಂಡು ಆತನು ಸತ್ತು ಹೋದನು, ಕರ್ತನ ಮಾತಿನಂತೆಯೇ. ಬೇರೆ ನಾವು ಮೂರ್ಖರಲ್ಲ, ನಾವು ಹುಚ್ಚರಲ್ಲ. ಈ ಬೈಬಲ್ ನಮಗೆ ಸಿಗಬೇಕೆಂಬುದಾಗಿ ಎಷ್ಟೋ ಜನರು ಪ್ರಾಣ ಕೊಟ್ಟರು. ಆದರೆ ಬೈಬಲ್ನ ಓದಿ ನಂಬಲಿಕ್ಕೆ ನಮಗೆ ಕಷ್ಟ ಆಗ್ತದಲ್ಲ. ಈ ವಾಕ್ಯವನ್ನು ನಂಬಿರಿ, ನಮ್ಮ ಜೀವಿತದಲ್ಲಿ ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ನನ್ನ ದೇವರು ನಮ್ಮನ್ನು ಬರದಿಂದ ಸಮೃದ್ಧಿಗೆ ಕರ್ಕೊಂಡು ಹೋಗ್ಲಿಕ್ಕಿದ್ದಾನೆ. ನೆಕ್ಸ್ಟ್ 24 hours ನಿಮ್ಮ ಜೀವನದಲ್ಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಯಾವ್ಯಾವ ಪ್ರಾಂತಗಳಲ್ಲಿ ನಿಮ್ಮ ಜೀವಿತದಲ್ಲಿ ಬರವನ್ನು ಅನುಭವಿಸ್ತಾ ಇದ್ದೀರಾ? ಯಾವ್ಯಾವ ಪ್ರಾಂತಗಳಲ್ಲಿ ಬರ ಅನುಭವಿಸ್ತಾ ಇದ್ದೀರಿ? ಆ ಬರಕ್ಕೆ ಉತ್ತರ ಒಂದೇ, ದೇವ್ರ ವಾಕ್ಯ. ವಾಕ್ಯ ಹೇಳ್ತದೆ, ಎಲ್ಲಿ ನೀವು ಸೋಲು ಅನುಭವಿಸಿದ್ರೋ ಅಲ್ಲಿ ನಿಮಗೆ ಡಬಲ್ ನಾನು ಕೊಡ್ತೀನಿ. ನಾನು ನಿಮ್ಮನ್ನು ಖುಷಿ ಪಡಿಸ್ಲಿಕ್ಕೆ ಹೇಳ್ತಾ ಇಲ್ಲ, ಇದು ದೇವರ ವಾಕ್ಯ. ಇದು ದೇವರ ವಾಕ್ಯ, ಇದು ದೇವರ ವಾಕ್ಯ. ಇದು ನಾವು ಟೈಮ್ ಸರಿಯಾಗಿ ಬರದೇ ಇರ್ಬೋದು, ಲೇಟ್ ಮಾಡ್ಬೋದು, ಆದರೆ ದೇವರು ತನ್ನ ಟೈಮ್ಗೆ ಸರಿಯಾಗಿ ಎಲ್ಲವನ್ನು ಮಾಡ್ತಾನೆ. ದೇವರು ಲೇಟ್ ಮಾಡೋದಿಲ್ಲ, ಬೇಗನೂ ಮಾಡೋದಿಲ್ಲ. ಸಮಯಕ್ಕೆ ತಕ್ಕ ಹಾಗೆ ಪ್ರತಿಯೊಂದನ್ನು ನನ್ನ ಯೇಸು ಮಾಡುತ್ತಾನೆ. ಥ್ಯಾಂಕ್ ಯು ಜೀಸಸ್. ಇದು ನಮ್ಮ ಸಮಯ, ಇದು ನಮ್ಮ ಸಮಯ ಹೊಂದ್ಕೊಳ್ಳಿಕ್ಕೆ ಕರ್ತನ ಬಲವಾದ ಸನ್ನಿಧಿ ಸಂಚರಿಸ್ತಾ ಇದೆ. ಎಷ್ಟು ನಾವು ಕುಟುಂಬವಾಗಿ ಬಂದಿದ್ದೀರಿ, ಕುಟುಂಬವಾಗಿ ಬಂದಿದ್ದೀರಿ. ಗಂಡ ಈ ಕಡೆ, ಹೆಂಡತಿ ಈ ಕಡೆ ಇದ್ರೆ ಹಂಗೆ ಮಾಡಬೇಡ್ರಿ. ಎಲ್ಲರೂ ಒಟ್ಟಾಗಿ ಸೇರಿ ಮುಂದೆ ಬರ್ತೀರ, ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ. ನಿಮ್ಮ ಜೀವಿತದಲ್ಲಿ ನಿಮ್ಗೆ ಅನ್ನಿಸ್ತಾ ಇದೆಯಾ? ಎಲ್ಲರೂ ಬರಬೇಡ್ರಿ. ನಿಮ್ಮ ಜೀವನದಲ್ಲಿ ಅನ್ನಿಸ್ತಾ ಇದೆಯಾ, ನನ್ನ ಜೀವಿತದಲ್ಲಿ ಬರವನ್ನು ನಾನು ಅನುಭವಿಸ್ತಾ ಇದ್ದೇನೆ, ಬರವನ್ನು ಅನುಭವಿಸ್ತಾ ಇದ್ದೇನೆ ನಾನು. ಇದು ಸ್ವಸ್ಥತೆಗೆ ಪ್ರಾರ್ಥನೆ ಇಲ್ಲ, ಸ್ವಸ್ಥತೆಗೆ ಗ್ಯಾರಂಟಿ. ದೇವರು ಸ್ವಸ್ಥತೆ ಮಾಡ್ತಾನೆ. ನಾಳೆ ಇದೆ ನಮಗೆ ಇನ್ನೂ ದೊಡ್ಡ ಕಾರ್ಯಗಳು ದೇವರು ಮಾಡ್ತಾನೆ.
ನಿಮ್ಮ ಜೀವಿತದಲ್ಲಿ ICUನಲ್ಲಿದ್ದಂಗೆ ಜೀವನ ಜೀವಿಸ್ತಾ ಇದ್ರಿ, ಏನೋ ಹೆಸರಿಗೋಸ್ಕರ. ಬೆಳಗಾದರೆ ರಾತ್ರಿ ಯಾವಾಗ, ರಾತ್ರಿ ಆದರೆ ಬೆಳಗ್ಗೆ ಯಾವಾಗ, ಆ ರೀತಿ ಜೀವಿಸ್ತಾ ಇದ್ದೀರಾ. ನೀವೇ ಆ ವ್ಯಕ್ತಿ ಎಂದು ಗೊತ್ತಾದರೆ ಪವಿತ್ರ ಆತ್ಮನಿಗೆ ವಿಧೇಯರಾಗಿ ದಯಮಾಡಿ ಮುಂದಕ್ಕೆ ಬನ್ನಿ. ಕುಟುಂಬವಾಗಿ ನೀವೆಲ್ಲಿದ್ದರೆ ಗಂಡ ಹೆಂಡತಿ ಒಟ್ಟಾಗಿ ಬಂದು ಇಲ್ಲಿ ನಿಂತ್ಕೋಬಹುದು. ಕಮಾನ್, ಬೇಗನೆ. ನಾನು ಮತ್ತೆ ಮತ್ತೆ ಕರೆಯಲ್ಲ, ನಾವು ಪ್ರಾರ್ಥನೆ ಮಾಡಲಿಕ್ಕೆ. ಒಂದು ವೇಳೆ ನೀವು ಒಬ್ಬರೇ ಬಂದಿದ್ದೀರಿ, ಬಟ್ ನಿಮ್ಮ ಮನಸ್ಸಲ್ಲಿ ದೇವರ ಆತ್ಮನ ಹೇಳ್ತಾ ಇದ್ದೇನೆ, ನೀನು ಬರದಲ್ಲಿ ಜೀವಿಸ್ತಾ ಇದ್ದೀವಿ, ಹೋಗು ಮುಂದಕ್ಕೆ ಎಂಬುದಾಗಿ. ವಿ ಗೋನ ಸಿ ರಿವೈವಲ್. ನಾವು ಉಜ್ಜೀವವನ್ನು ಕಾಣಲಿಕ್ಕಿದ್ದೇವೆ. ಈ ಕಡೆ ನಿಂತ್ಕೋಬೋದು, ಈ ಕಡೆ ನಿಂತ್ಕೋಬೋದು, ಅಡ್ಡಿ ಇಲ್ಲ, ಎಲ್ಲಾದರೂ ನಿಂತ್ಕೋಬೋದು. ಆದರೆ ನಿಮ್ಮ ಮನೆಯವರು ಇದ್ದರೆ ಮಾತ್ರ ಅವ್ರ ಪಕ್ಕದಲ್ಲಿ ಮಾತ್ರ ಹೋಗಿ ನಿಂತ್ಕೊಳ್ರಿ, ಬೇರೆಯವರು ಪಕ್ಕದಲ್ಲಿ ನಿಂತ್ಕೋಬೇಡ್ರಿ. ಶಕುರಿ ಅಂತಾರ. ಕುಟುಂಬವಾಗಿದ್ದರೆ ತಂದೆ ತಾಯಿ ಮಕ್ಕಳೆಲ್ಲರೂ ಕೂಡ ಒಟ್ಟಾಗಿರಬಹುದು. ಥ್ಯಾಂಕ್ ಯು ಜೀಸಸ್. ರಿಯಲ ನಮಲ ಮರ ಮರ महिमा हो तेरी, महिमा हो तेरी, ओ हो महिमा हो तेरी यीशु, महिमा हो तेरी, करते हैं तेरी हम स्तुति, हृदय की गहराइयों से करते हैं तेरी हम स्तुति, हृदय की गहराइयों से। यीशु तू ही है, तू ही है हमारा प्रभु, यीशु तू ही है, तू ही है हमारा प्रभु. ಇಲ್ಲಿ ಕೂಡ ಬಂದು ನಿಂತ್ಕೋಬಹುದು, ಮುಂದೆ ಸ್ಥಳವಿದೆ. महिमा हो तेरी यीशु, महिमा हो तेरी. ಥ್ಯಾಂಕ್ ಯು ಜೀಸಸ್. ನೋಡಿ, ನೀವು ಯಾವ ಮನುಷ್ಯನ ಹತ್ರ ನೀವು ಬರ್ತಾ ಇಲ್ಲ, ನೀವು ವಿಧೇಯರಾಗ್ತಾ ಇರೋದು ದೇವರ ವಾಕ್ಯಕ್ಕೆ. ದೇವರ ಮನುಷ್ಯನಾಗಿ ನಾನು ಹೇಳ್ತಾ ಇದ್ದೀನಿ, ಸ್ವಾಮಿ ಹೇಳಿದರೆ ಅದು ಆಗಲೇಬೇಕು. ಕೆಲವರು ಹೇಳ್ತಾರೆ, ಯಾಕೆ ಮುಂದೆ ಬರಲೇಬೇಕಾ, ಇಲ್ಲೇ ಇದ್ರೆ ಆಗೋದಿಲ್ವಾ? ಆಗ್ತದೆ, ಆಗ್ತದೆ. ಆದರೆ ಆ ನೀರು ಕಳುಹಿಸಲ್ಪಟ್ಟಾಗ ಆ ನೀರು ಒಳಗೆ ಇಳಿದವ್ರಿಗೆ ಸ್ವಸ್ಥತೆ ಆಯ್ತಂತೆ. ಕರ್ತನು ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಮುಂದೆ ಹೋಗು ಅಂದೇಳಿ ಅನ್ನಿಸ್ತಾ ಇದ್ರೆ ನೀವಲ್ಲಿ ಇರಬಾರ್ದು, ಪ್ಲೀಸ್. ಇದು ನಾನು ಕೊನೆ ಸಾರಿ ಹೇಳ್ತಾ ಇದ್ದೀನಿ ಅಷ್ಟೇ. ಮುಂದೆ ಬಂದವ್ರಿಗೆ ನಾನು ಹೇಳ್ತೀನಿ, ನಿಮ್ಮ ಜೀವಿತದಲ್ಲಿ ನೀವು ವ್ಯತ್ಯಾಸವನ್ನು ಕಾಣ್ತೀರಿ. ನನ್ನ ಕಡೆ ನೋಡಿ, ನಾನು ಕಣ್ಣು ಮುಚ್ಕೊಳ್ಳಿಕ್ಕೆ ಹೇಳಿಲ್ಲ, ಕಣ್ಣು ತೆಗೆದು ಯೇಸಪ್ಪನ ಕಡೆ ನೋಡ್ತಾ ಇರ್ಬೋದು. ಇನ್ನೂ ಜಾಗ ಇದೆ, ಇನ್ನೂ ಸ್ಥಳ ಇದೆ, ಬನ್ನಿ, ಇಷ್ಟೊಂದು ಜಾಗ ಇದೆ, ಬನ್ನಿ, ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ ಪ್ಲೀಸ್. ಅಲ್ಲಿ ಮಧ್ಯದಲ್ಲಿ ಯಾರು ನಿಂತ್ಕೊಳ್ಳೋದು ಬೇಡ, ಇಲ್ಲಿ ಬಂದು ಇಷ್ಟೊಂದು ಜಾಗ ಮಧ್ಯದಲ್ಲಿ. ಹಲ್ಲೆಲೂಯ. ನೀವೊಬ್ಬರೇ ಬಂದಿದ್ದೀರಿ, ಯಾರು ಬಂದಿಲ್ಲ ಅಂದರೆ ಪರವಾಗಿಲ್ಲ, ಅಷ್ಟೊಂದು ಜಾಗ ಇದೆ, ಇನ್ನು ಬನ್ನಿ, ಬನ್ನಿ, ಇಲ್ಲಿ ಕೂಡ ಜಾಗ ಇದೆ, ಮುಂದಕ್ಕೆ ಬನ್ನಿ ಪ್ಲೀಸ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಾಫ್ಟ್ ಆಗಿ, ನಿಮ್ಮ ಜೀವನದಲ್ಲಿ ಏನು ಬರ ಇದೆಯೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ದೇವರು ಹೇಳೋದು ಒಂದೇ, ನೆಕ್ಸ್ಟ್ 24 ಅವರ್ಸ್ನಲ್ಲಿ ಏನೋ ಆಗಲಿಕ್ಕಿದೆ. ನಿಮಗೆ ಗೊತ್ತದು ಏನೆಂಬುದಾಗಿ, ನಿಮಗೆ ಗೊತ್ತದು ಏನೆಂಬುದಾಗಿ. ಆಮೆನ್. ನಾವೇನು ಮಾಡೋದು ಬೇಕಾಗಿಲ್ಲ, ಮಾಡಬೇಕಾಗಿದ್ದೆಲ್ಲ ಯೇಸಪ್ಪ ಆಗಲೇ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾನೆ, ಮಾಡಿ ಮುಗಿಸ್ಬಿಟ್ಟಿದ್ದಾನೆ.
ಆತನ ಮರಣ ನಮಗೆ ಜೀವ, ಆತನ ಬಡತನ ನಮಗೆ ಸಮೃದ್ಧಿ, ಆತನು ನಮಗೋಸ್ಕರ ಪಾಪವಾದನು, ನಾವು ನೀತಿವಂತರಾಗ್ತೇವೆ. ಕರ್ತನು ಕನಿಕರಿಂದ ಚಲಿಸಲ್ಪಟ್ಟು ಇನ್ನೊಂದು ವಿಷಯ ಹೇಳ, ದಯಮಾಡಿ ತಿಳ್ಕೊಬೇಡ್ರಿ, ನಾನು ಏನು ತಪ್ಪು ಮಾಡಿದ್ದಕ್ಕೆ ಈ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂತೇಳಿ. ವೈರಿ ಸಮಾರ್ಯವನ್ನು ಮುತ್ತಿಗೆ ಹಾಕಿದಾಗ ಅದರ ಪರಿಣಾಮ ಒಳಗೆ ಬರಗಾಲ. ಪ್ರಪಂಚದಲ್ಲಿ ಪಾಪದ ಶಿಕ್ಷೆಯನ್ನು ಹೊತ್ತುಕೊಳ್ಳಲು ಒಬ್ಬನು ಅರ್ಹನು, ಆತನು ಯೇಸು ಬಿಟ್ಟು ಬೇರೆ ಯಾರೂ ಇಲ್ಲ. ಆತನು ಹೊತ್ತುಕೊಂಡನು. ದಯಮಾಡಿ ಆತನ ಅವಮಾನ ಮಾಡಬೇಡ್ರಿ. ನಾನು ಏನು ತಪ್ಪು ಮಾಡಿದಕ್ಕೇನೋ ನನಗೆ ಈ ಶಿಕ್ಷೆ ಎಂದೇಳಿ ಇಲ್ಲ. ವೈರಿ ನಮ್ಮ ಅಜ್ಞಾನವನ್ನು ಉಪಯೋಗಿಸಿಕೊಂಡು ನಮ್ಮ ಜೀವಿತದಲ್ಲಿ ಆಟ ಆಡ್ತಾ ಇದ್ದಾನಷ್ಟೇ. ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮಗೆ ಬಿಡುಗಡೆಯನ್ನು ಕೊಡುತ್ತದೆ. ರೆಡಿನಾ ನಿಮ್ಮ ಅದ್ಭುತ ಹೊಂದ್ಕೊಳ್ಳಿಕ್ಕೆ? ನಿಮ್ಮ ಜೀವಿತದಲ್ಲಿ ಈಗ ಆಗ್ತಾ ಇದೆ. ಕರ್ತನ್ ಮಾಡ್ತಾ ಇದ್ದಾನೆ ಆಗಲೇ. ಕರ್ತನ ಆತ್ಮನ ಆಗಲೇ ಅನೇಕರನ್ನು ಮುಟ್ತಾ ಇದ್ದಾನೆ. ಕರ್ತನ ಹಸ್ತವನ್ನು ನಾನು ಕಾಣ್ತಾ ಇದ್ದೀನಿ, ನಿಮ್ಮ ಮೇಲೆ ಬರ್ತಾ ಇದೆ. ಕೆಲವರು ಒಂಥರ ಒಂದು ಉಷ್ಣತೆ ಇರುವಾಗ ಒಂಥರ ತಂಪಾದಂಥ ಒಂದು ಅನುಭವ, ಹೃದಯದಲ್ಲಿ ಒಂಥರ ಸಮಾಧಾನ, ಸೆಟ್ಲಿಂಗ್ ಡೌನ್. ಸಮಥಿಂಗ್ಸ್ ಆರ್ ಸೆಟ್ಲಿಂಗ್ ಡೌನ್. ಕೆಲವು ವಿಷಯಗಳು ಸೆಟ್ಲ್ ಆಗ್ತಾ ಇದೆ. ಥ್ಯಾಂಕ್ ಯು ಜೀಸಸ್. ಇನ್ನೂ ಕೆಲವರು ನಿಮ್ಮ ಮಧ್ಯದಲ್ಲಿ ಅಂದ್ಕೊಂಡಿದ್ದೀರಾ, ಏನೋ ನಾನು ಮುಂದೆ ಬಂದಿದ್ದೀನಿ, ನನಗೆ ಗೊತ್ತಿಲ್ಲ ಏನಾಗ್ತದೋ ಅಂದೇಳಿ. ಕರ್ತನಂತವ್ರಿಗೆ ಹೇಳ್ತಾನೆ, ನೀನು ನಂಬಿದಂತೆ ನಿನಗೆ ಆಗ್ತದೆ. ಏನು ನಂಬ್ತಾ ಇದ್ದೀರಿ ನೀವು? ಏನು ನಂಬ್ತಾ ಇದ್ದೀರಿ ನೀವು? ಏನು ನಂಬ್ತಾ ಇದ್ದೀರಿ ನೀವು? ನೀವು ನಂಬಿದಂತೆ ನಿಮಗೆ ಆಗ್ತದೆ. ನನಗೆ ಗೊತ್ತಿಲ್ಲ ನಿಮ್ಮ ಸಮಸ್ಯೆ ಏನೆಂಬುದಾಗಿ, ಆದರೆ ಪ್ರತಿಯೊಂದು ಔಷಧಕ್ಕೂ ಕೂಡ ಅದರಲ್ಲಿ ಒಂದು ಎಕ್ಸ್ಪೈರಿ ಡೇಟ್ ಇದೆ. ನಿಮ್ಮ ಪ್ರಾಬ್ಲಮ್ಗೆ ಎಕ್ಸ್ಪೈರಿ ಡೇಟ್ ಇವತ್ತು, ನಿಮ್ಮ ಸಮಸ್ಯೆಗೆ ಎಕ್ಸ್ಪೈರಿ ಡೇಟ್ ಇವತ್ತು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕುಟುಂಬವಾಗಿ ಗಂಡ ಹೆಂಡ್ತಿದ್ರೆ ಕೈಯನ್ನು ಹಿಡ್ಕೋಬೋದು, ಅದು ಪಾಪ ಅಲ್ಲ, ತಪ್ಪಲ್ಲ, ಹಿಡ್ಕೊಳ್ರಿ. ಅಥವಾ ತಂದೆ ತಾಯಿಯಾಗಿ ಇದ್ದರು, ಮಕ್ಕಳ ಜೊತೆಯಲ್ಲಿದ್ದರೂ ಕೂಡ ಹಿಡ್ಕೊಂಡು ಕುಟುಂಬವಾಗಿ ಹಿಡ್ಕೊಂಡ್ರಿ. ರೇಬಲ ಶಕೋರಿ ಅಂದರೆ ಒಬ್ಬರೇ ಇದ್ರೆ ಪರವಾಗಿಲ್ಲ. ಸ್ತೋತ್ರ, ಹಲ್ಲೆಲೂಯ. ರೇಲಾನ ಮಲನ ಶಕೋರಿ ಅಂತ ರೇಬಲನ. ಥ್ಯಾಂಕ್ ಯು ಜೀಸಸ್. ಸ್ವಾಮಿ, ನೀನು ನಿನ್ನ ಮಾತನ್ನು ಕೊಟ್ಟಿದ್ದೀ. ನಿನ್ನ ಜನರಿಗೆ, ನಿನ್ನ ಸೇವಕನಾಗಿ ನಾನು ನಿನ್ನ ಮಾತನ್ನು ತಲುಪಿಸಿದ್ದೀನಿ. ನೀನು ಹೇಳಿದೀಯಪ್ಪ, ನಾಳೆ ಇಷ್ಟೊತ್ತಿಗೆ ಅವರ ಜೀವಿತದಲ್ಲಿ ಸಮೃದ್ಧಿ. ಆ ಬರವನ್ನು ಯೇಸು ನಾಮದಲ್ಲಿ ನಿನ್ನ ವಾಕ್ಯವು ರದ್ದುಗೊಳಿಸಿ ಅವರ ಜೀವಿತದಲ್ಲಿ ಬಿಡುಗಡೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ವೈರ್ಯ ಎಲ್ಲ ಕಾರ್ಯ ಕುತಂತ್ರಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸ್ತಾ ಇದ್ದೇನೆ. ಅನಾರೋಗ್ಯ ಶರೀರವನ್ನು ಬಿಟ್ಟು ಹೊರಗೆ ಬಾ, ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಸ್ವರ್ಗ ಪ್ರತಿ ಅನಾರೋಗ್ಯವನ್ನು ನಿಷೇಧಿಸಿದೆ, ಅದಕ್ಕೆ ನಾನು ನಿಷೇಧಿಸ್ತಾ ಇದ್ದೇನೆ. ಆರೋಗ್ಯವನ್ನು ಸ್ವರ್ಗ ಬಿಡುಗಡೆ ಮಾಡಿದೆ, ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಅವ್ಯಯ ತನ್ನ ಕೆಲಸವನ್ನು ಸರಿಯಾಗಿ ಮಾಡಬೇಕು. ಇಲ್ಲಿ ಪ್ರತಿನಿಧಿಸಿದ ಪ್ರತಿಯೊಬ್ಬ ಸ್ತ್ರೀ ಪುರುಷರು, ಚಿಕ್ಕವರು ದೊಡ್ಡವರು, ಅವರಲ್ಲಿ ಯಾವ ಅವ್ಯಯ ತನ್ನ ಕೆಲಸ ಸರಿ ಮಾಡ್ತಾ ಇಲ್ಲವೋ ಆ ಅವ್ಯಯಕ್ಕೆ ನಾನು ಮಾತಾಡ್ತಾ ಇದ್ದೇನೆ. ನಜರೇತಿನ ಯೇಸುವಿನ ನಾಮದಲ್ಲಿ ನನ್ನಲ್ಲಿ ಇರುವ ಜೀವವನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಯಾವುದಕ್ಕಾಗಿ ಯೇಸಪ್ಪ ನೀನು ಸೃಷ್ಟಿಸಿದಾನೋ ಅದನ್ನು ನೀನು ಸರಿಯಾಗಿ ಮಾಡಬೇಕು. ಯೇಸುವಿನ ನಾಮದಲ್ಲಿ ಅವಶ್ಯಕತೆಗಳು ಇದ್ದದಲ್ಲಿ ಹೊಸ ಅವ್ಯಯಗಳು ಉಂಟಾಗಲಿ, ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್,
ಹೊಂದಿಕೊಳ್ಳಿರಿ, ಹೊಂದಿಕೊಳ್ಳಿರಿ, ಹೊಂದಿಕೊಳ್ಳಿರಿ. ರಿಸೀವ್. ಬಾಯಿ ತೆಗೆದು ಆತನಿಗೆ ವಂದನೆ ಸಲ್ಲಿಸಿರಿ, ಬಾಯಿ ತೆಗೆದು ಆತನಿಗೆ ವಂದನೆ ಸಲ್ಲಿಸಿರಿ. ನಿಮ್ಮ ಅದ್ಭುತ ಆಗಿದೆ. ಯುವರ್ ಮಿರಕಲ್ ಇಸ್ ಡನ್. ಕಮ್ ಆನ್, ಸಂಬಡಿ ಪ್ರೈಸ್ ಹಿಮ್. ಯಾರಾದ್ರೂ ಆತನಿಗೆ ಚಪ್ಪಾಳೆ ತಟ್ರಿ, ಆತನಿಗೆ ಸ್ತೋತ್ರ ಸಲ್ಲಿಸ್ರಿ. ನಿಮ್ಮ ಅದ್ಭುತ ಆಗಿದೆ, ನಿಮ್ಮ ಅದ್ಭುತ ಆಗಿದೆ. ಹಾಲೆಲೂಯ. ಕಣ್ ತೆಗೆದು ನೀವು ಕರ್ತನನ್ನು ನೋಡ್ಬೋದು. ನಿಮ್ಮ ಅದ್ಭುತ ಆಗಿದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪರೀಕ್ಷಿಸಿಕೊಳ್ಳಿ, ಪರೀಕ್ಷಿಸಿಕೊಳ್ಳಿ. ಚೆಕಪ್ ಪ್ಲೀಸ್. ಹೋಗು ಮುಂಚೆ ಇನ್ನೂ ನಮಗೆ 11 ನಿಮಿಷ ಟೈಮ್ ಇದೆ. ಹೋಗು ಮುಂಚೆ, ಹೋಗು ಮುಂಚೆ ಪರೀಕ್ಷಿಸಿಕೊಳ್ಳ್ರಿ. ಯು ಫೀಲಿಂಗ್ ಎ ಡಿಫರೆನ್ಸ್. ದಟ್ಸ್ ದ ಪವರ್ ಆಫ್ ಗಾಡ್. ಅದು ದೇವರ ಶಕ್ತಿ, ಅದು ದೇವರ ಶಕ್ತಿ. ಇನ್ನು 24 hours ಟೈಮ್ ಇದೆ. ಅದಕ್ಕೋಸ್ಕರ ನಾಳೆ ಇಷ್ಟೊತ್ತು ತನಕ ನೀವು ಕಾಯೋದು ಬೇಕಾಗಿಲ್ಲ. ಅವರು ಹೋಗುತ್ತಿರಲಾಗಿ ಕೂಡ ಅದ್ಭುತವಾಯಿತು. ಥ್ಯಾಂಕ್ ಯು ಜೀಸಸ್. ಕರ್ತನ ನಿಮ್ಮ ಜೀವಿತದ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ. ವಾಪಸ್ ಅದೇ ತೊಂದರೆಗೆ ಹೋಗಬೇಡ್ರಿ. ಆ ತೊಂದರೆ ಬರ್ತದೆ ನಿಮ್ಮ ಕಡೆ. ಅದಕ್ಕೆ ಹೇಳ್ರಿ, ಹೇ ಹೋಗು, ಯೇಸು ನನ್ನ ಗುಣಪಡಿಸಿದ್ದಾನೆ. ಬರ್ತದದು, ಅದನ್ನು ನಾವು ಓಡಿಸ್ಬಿಡ್ಬೇಕು ಯೇಸು ನಾಮದಲ್ಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರತಿಯೊಂದು ಕಣ್ಣು ಮುಚ್ಚಲ್ಪಟ್ಟು ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಥ್ಯಾಂಕ್ ಯು ಜೀಸಸ್. ಇನ್ನೂ ಯಾರೋ ಇಲ್ಲಿದ್ದಾರೆ, ನನಗನ್ನಿಸ್ತಾ ಇದೆ ನಿಮ್ಮ ಪರಿಸ್ಥಿತಿ ಭಯಂಕರವಾದದ್ದು. ಡಾಕ್ಟರ್ ಆಗಲಿ, ಲೌಕಿಕವಾದ ಪರಿಸ್ಥಿತಿಯಲ್ಲಿ ನೋಡಿದರೆ ಅದು ಕತೆ ಮುಗ್ದಿದೆ, ಏನು ಆಗಲ್ಲ. ಆದರೆ ಅಸಾಧ್ಯವಾದುದನ್ನು ಸಾಧ್ಯ ಮಾಡೋದಲ್ಲೇ ನನ್ನ ಯೇಸು ಪ್ರವೀಣನಾಗಿದ್ದಾನೆ. ಇವತ್ತು ಮಾಡ್ತಾ ಇದ್ದಾನೆ, ಇವತ್ತು ಮಾಡ್ತಾ ಇದ್ದಾನೆ. ಪ್ರತಿ ಕಣ್ಣು ಮುಚ್ಚಲ್ಪಟ್ಟಾಗ ಯಾರಾದರೂ ನಿಮ್ಮಲ್ಲಿ ಆ ಪರಿಸ್ಥಿತಿ ಅಂದುಕೊಂಡಿದ್ದೀರಾ, ಮರಣವೇ ನನ್ನ ಎಲ್ಲ ಸಮಸ್ಯೆಗೆ ಅಂತ್ಯ ಅಂತೇಳಿ ಅಂದುಕೊಂಡಿದ್ದರೆ ದಯಮಾಡಿ ಆ ಆಲೋಚನೆಯನ್ನು ತೆಗೆದು ಹಾಕಿರಿ. ಯಾಕಂದರೆ ಕರ್ತನ ಆತ್ಮನು ನಿಮ್ಮನ್ನು ಮುಗ್ತಾ ಇದ್ದಾನೆ. ನಿಮ್ಮ ಕುಟುಂಬದಲ್ಲಿ ದೊಡ್ಡ ಕಾರ್ಯವನ್ನು ಆತನು ಮಾಡಬೇಕೆಂದು ಬಯಸ್ತಾ ಇದ್ದಾನೆ. ಈ ಕ್ಷಣದಲ್ಲಿ ಜನರಲ್ ಪ್ರೇಯರ್ ಎಲ್ಲರಿಗೋಸ್ಕರ ಮಾಡ್ತಾ ಇದ್ದೀನಿ. ಬಟ್ ನೀವು ನಿಮ್ಮ ಸ್ಪೆಷಲ್ ಆಗಿ ಯೇಸಪ್ಪನ ಹತ್ರದಿಂದ ನೀವು ನಿಮ್ಮ ಪ್ರೇಯರ್ನು, ನಿಮ್ಮ ಮಿರಕಲ್ ನೀವು ತಗೊಳ್ಬೋದು. ತಂದೆಯೇ, ಯೇಸು ನಾಮದಲ್ಲಿ ತಮ್ಮ ಸ್ಥಾನವನ್ನು ಬಿಟ್ಟು ಇಲ್ಲಿ ಮುಂದೆ ಬಂದ ಪ್ರತಿಯೊಬ್ಬರ ಜೀವನದಲ್ಲಿ ನೀನು ನನ್ನ ಕಾರ್ಯವನ್ನು ಮಾಡುತ್ತಾ ಇದ್ದೀ. ಸ್ತೋತ್ರ. ಪ್ರತಿಯೊಬ್ಬರು ಹಿಂದೆ ಹೋಗುವಾಗ ಕಣ್ಣೀರು ಒರೆಸಲ್ಪಟ್ಟವರಾಗಿ ಅವರು ಹೋಗಲೇಬೇಕು. ಯೇಸುವಿನ ನಾಮದಲ್ಲಿ ಬದಲಾವಣೆ, ಬದಲಾವಣೆ, ಬದಲಾವಣೆ. ಅನಾರೋಗ್ಯವಾಗಿರಲಿ, ಆರ್ಥಿಕ ವಿಷಯಗಳಾಗಲಿ, ವ್ಯಾಪಾರದ ನಷ್ಟವಾಗಿರಲಿ, ಕೋರ್ಟ್ ಕೇಸ್ಗಳಾಗಲಿ, ನಿನ್ನ ಮಕ್ಕಳಿಗೆ ಜಯ ಸಿಗಬೇಕು, ನ್ಯಾಯ ಸಿಗಬೇಕು ಸ್ವಾಮಿ. ಮುರಿದು ಹೋದಂಥ ಮನೆಗಳನ್ನು ನೀನು ಕಟ್ಟುವನಾಗಿದ್ದಿ ಸ್ವಾಮಿ. ಯಾವುದರಲ್ಲಿ ಅಪ್ಪ ನಿರೀಕ್ಷೆಯನ್ನು ಕಳ್ಕೊಂಡಿದ್ದಾರೋ ನಿರೀಕ್ಷೆಯನ್ನು ತುಂಬಿಸ್ತಾ ಇದ್ದಿ. ಸ್ತೋತ್ರ ರಾಜ. ಯೇಸುವಿನ ನಾಮದಲ್ಲಿ ಸ್ವಾಮಿ, ಎಲ್ಲರೂ ICU ಇಂದ ಹೊರಗೆ ಬಂದು ಸ್ವಾಮಿ, ಜೀವದಿಂದ ಹೊರಗೆ ಬಂದು ಉಜ್ಜೀವನದ ಸ್ವಾಮಿ ಒಂದು ಅಲೆಯಿಂದ ಹೊಡೆಯಲ್ಪಡ್ತಾ ಇದ್ದಾರೆ. ದ ವೇವ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಅಲೆಯು, ಉಜ್ಜೀವದ ಅಲೆಯು ಬರ್ತಾ ಇದೆ ನಿಮ್ಮ ಮೇಲೆ. ಓ ರೆಲ ನಾಮ ಸಂದರಿ ರೇಬಲ ಮಲನ ಶಂದ ರಬಲ ಓರಿ ಅಂದರೆ ಬಲ ಬಾಬಾ ಬಾಬಾ. ಎಲ್ಲರೂ ಕೈಗಳನ್ನೆತ್ತಿ ಹೊಂದಿಕೊಳ್ಳಿರಿ. ಪವಿತ್ರಾತ್ಮನ ಅಲೆಯು, ಪವಿತ್ರಾತ್ಮನ ಅಲೆಯು ಉಜ್ಜೀವನದಲ್ಲಿದೆ. ವೇವ್ ಆಫ್ ರಿವೈವಲ್, ದ ವೇವ್ ಆಫ್ ರಿವೈವಲ್, the wave of revival is spreading in the name of Jesus, in the name of Jesus, in the name of Jesus, in the name of Jesus. ಪ್ರತಿಯೊಬ್ಬರ ಜೀವಿತದಲ್ಲಿ ಸ್ವಾಮಿ, ಅವರು ವೈರಿಯನ್ನು ಕೊಳ್ಳೆ ಹೊಡೆದು ಏರಾಳವಾಗಿ ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೊಳ್ಳೆ, ಪ್ರತಿಯೊಬ್ಬರು ವೈರಿಯ ಮೇಲೆ ಕೊಳ್ಳೆ ಹೊಡೆದು ಸಮೃದ್ಧಿಯಾಗಿ ಹೋಗ್ತಾ ಇದ್ದಾರೆ. ಸ್ತೋತ್ರ, 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 ಸ್ತೋತ್ರ ಕರ್ತನೆ. ಆಮೆನ್. ನನ್ನಲ್ಲಿರುವುದನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಕ್ರಿಸ್ತನ ಅಭಿಷೇಕ, ಕ್ರಿಸ್ತನ ಜೀವ ನನ್ನಲ್ಲಿದೆ. ಅದೇ ಜೀವವನ್ನು ನೀವು ಹೊಂದಿಕೊಳ್ಳ್ರಿ. ಪೇತ್ರನು ಹೇಳ್ತಾನೆ, ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಾನು ನಿನಗೆ ಕೊಡ್ತೇನೆ. ಅದೇ ಜೀವ ನಿಮ್ಮಲ್ಲಿದೆ. ಪವಿತ್ರಾತ್ಮನ ಅಲೆ ಇದೆ, ವೇವ್.
ಆ ಅಲೆ ಬಂದು ಅನೇಕರನ್ನು ಆವರಿಸಿದೆ. ವ್ಯತ್ಯಾಸವನ್ನು ನೀವು ಕಾಣ್ತೀರಿ. ಆಮೇಲೆ ಬಂದು ನೀವು ನಂತರ ಯಾವಾಗ ಭೇಟಿ ಆಗ್ತಿರೋ ಗೊತ್ತಿಲ್ಲ, ನಿಮ್ಮ ಪಾಸ್ಟರ್ನ ಭೇಟಿ ಮಾಡಿ ನೆಕ್ಸ್ಟ್ ವೀಕ್ಸಲ್ಲಿ ಸಾಕ್ಷಿಗಳ ಸುರಿಮಳೆ ತುಫಾನ್ಗಳು ನಾವು ಕೇಳಬೇಕು. ಅದು ಮಾತ್ರವಲ್ಲದೆ ಕರ್ತನೇನು ಮಾಡ್ತಾನಂದರೆ ನಿಮ್ಮನ್ನು ಆ ರೀತಿ ಉಪಯೋಗಿಸೋನಾಗಿದ್ದಾನೆ. ನೀವು ಹೋಗಿ ದೊಡ್ಡ ಕಾರ್ಯಗಳು ಮಾಡಬೇಕು. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಸಾಧ್ಯವೇ ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ನಮ್ಮ ಕೈಗಳ ಮೇಲೆ ಎತ್ತನ. ಏನಾದರೂ ನೀವೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀವೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿನ್ನ ನಾಮಕ್ಕೆ ಎಲ್ಲ ತಂದು ನಮ್ಮ ಕೈಗಳ ಮೇಲೆ ಸೋನ. ಯೇಸುವೇ, ಯೇಸುವೇ, ನಿಮಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿಮಗೆ ಎಲ್ಲ ಸಾಧ್ಯವೇ. ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಬಲಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ, ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಬಲಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆಯ ತಂದುಕೊಳ್ಳುವೆ. ಆತನ ಮುಖವನ್ನೇ ನೋಡಿ ನಾವು ಹೇಳುವ ಪ್ರಿಯರೇ, ಕಥೆಯೆಲ್ಲ ಬದಲಾಯಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದು ಇನ್ನೊಮ್ಮೆ ಹೇಳುವ ಪ್ರಿಯರೇ, ಏನಾದರೂ ನೀವೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀವೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿಮಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ,
ಅಸಾಧಾರಣವಾದಂಥ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ನೀವು ಮಾಡುತ್ತಾ ಇದ್ದೀರಾ ಎಸಪ್ಪ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ. ಅಲ್ಪರಾದಂಥ ನಮ್ಮನ್ನು ಆರಿಸಿಕೊಂಡಿದೀಯಾ, ಗಣನೆಗೆ ಬಾರದವರನ್ನು ಆರಿಸಿ ಸ್ವಾಮಿ. ಇವತ್ತು ಕರ್ತನೆ, ನಿಮ್ಮ ಕರ್ತನ ಹಾಲಲಿಯ ಸಿಂಹಾಸನದ ಮುಂದೆ ಕರ್ತನೆ, ಸಮಕ್ಷಮದ ಮುಂದೆ ಕರ್ತನೆ, ನಾವೆಲ್ಲರೂ ಧೈರ್ಯವಾಗಿ ಬರುವಂತೆಯೂ ಸ್ವಾಮಿ ಅಪ್ಪ ತಂದೆಯನ್ನು ಕರೆಯುವಂಥ ಭಾಗ್ಯವನ್ನು ನೀವು ನಮಗೆ ಕೊಟ್ಟಿದ್ದೀರಲ್ಲ ಎಸಪ್ಪ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ, ಕೋಟಿ ಸ್ತೋತ್ರ, ಕೋಟಿ ಸ್ತೋತ್ರ, ಕೋಟಿ ಸ್ತೋತ್ರ ಸ್ವಾಮಿ. ಇನ್ನು ದೈವಿಕವಾದಂಥ ತೇಜಸ್ಸಿಗಾಗಿ, ಇನ್ನು ದೈವಿಕವಾದಂಥ ಕ್ರಿಯೆಗಳಿಗಾಗಿ, ಇನ್ನು ದೈವಿಕವಾದಂಥ ಕಾರ್ಯಗಳಿಗಾಗಿ ಕರ್ತನೆ ನಿಮಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮ ಮಧ್ಯದಲ್ಲಿ ನೀನು ಅದ್ಭುತ ಕೃತ್ಯಗಳನ್ನು ಮಾಡುತ್ತಾ ಇದ್ದೀರಾ, ಅದಕ್ಕಾಗಿ ಸ್ತೋತ್ರ. ಮಹತ್ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ, ಅದಕ್ಕಾಗಿ ಸ್ತೋತ್ರ. ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ಹೋಗುತ್ತೀರಪ್ಪ, ಅದಕ್ಕಾಗಿ ನಿಮಗೆ ಮಾತ್ರ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ. ದೈವಿಕವಾದಂಥ ಬಿಡುಗಡೆಗಳಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ. ಇಲ್ಲಿ ಅವರಿಗೆ ನಮ್ಮ ನಡೆಸಿದ ನಿನ್ನ ಪ್ರೀತಿಗೋಸ್ಕರವಾಗಿ ಸ್ತೋತ್ರ. ಕರ್ತನ ಹಾಲಲ್ಲೇ ಇವತ್ತು ಸ್ವಾಮಿ ನಾವು ಬಂದು ನಿಮ್ಮ ಹಾಲಯದಲ್ಲಿ ಕುಳಿತು ಕರ್ತನೆ ವಾಕ್ಯವನ್ನು ಕಲಿಯುವಾಗೆ ನೀನು ನಮಗೆ ಕೃಪೆ ಕೊಟ್ಟದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ಈ ವಾಕ್ಯವು ನಮ್ಮಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆದು ಫಲ ಕೊಡುವ ರೀತಿಯಲ್ಲಿ ನೀ ಕ್ರಿಯೆಯನ್ನು ಮಾಡಬೇಕಾಗಿ ನಾವು ಬೇಡಿಕೊಳ್ತೇನೆ. ವಾಕ್ಯದಲ್ಲಿ ಬೇರೂರಿಕೊಂಡು ಕರ್ತನೆ ಫಲವನ್ನು ಕೊಡುವ ರೀತಿಯಲ್ಲಿ ನೀ ನಮ್ಮನ್ನು ಶುದ್ಧೀಕರಿಸುತ್ತಾ ಇರುವುದಕ್ಕೋಸ್ಕರವಾಗಿ ನಿಮಗೆ ಕೋಟಿ ಸ್ತೋತ್ರ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ಕರ್ತನೆ ಇಂದಿನಿಗೆ ಮನೆಗೆ ಹೋಗುವಾಗ ಕರ್ತನೆ ಇವರ ಜೊತೆಯಾಗಿದ್ದು ನಡೆಸು. ಯಾವ ಬಲಹೀನತೆಗಳು, ಯಾವ ಕೊರತೆಗಳು, ಯಾವ ಅಪಘಾತಗಳು ಇನ್ಯಾವುದು ಇವರನ್ನು ಮುಟ್ಟದಾಗೆ ನೀನು ನೋಡಿಕೊ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಕಾಯುವೇನೆ ಎಂದು ಹೇಳಿದಂಥ ದೇವರು ನೀನಾಗಿದೆ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಸುರಕ್ಷಿತವಾಗಿ ಹೋಗಿ ಅಪ್ಪ ಹಾಲಲ್ಲಿ ವಿಶ್ರಾಂತಿಯನ್ನು ತೆಗೆದು ನಾಳೆ ಸ್ವಾಮಿ ಹಾಲಲ್ಲಿ ಆರಾಧನೆಗೆ ಸಿದ್ಧತೆಯೊಂದಿಗೆ ಬರುವಾಗೆ ನೀ ಕೃಪೆ ಮಾಡು ಸ್ವಾಮಿ. ಪ್ರಾರ್ಥನೆ ಕೇಳಿದ ದೇವರು ನೀನಾಗಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಎಲ್ಲ ಘನತೆ, ಎಲ್ಲ ಮಾನ, ಎಲ್ಲ ಮಹಿಮೆ ಅಪ್ಪ ನಿಮಗೆ ಮಾತು ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೇನ್. ನಾವಂತ್ಯ ಆಶೀರ್ವಾದವನ್ನು ಪಡೆದುಕೊಳ್ಳುವ. ತಂದೆಯಾದ ದೇವರ ಪ್ರೀತಿ, ಯೇಸುವಿನ ಕೃಪೆ, ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆ ಇಂದಿಗೂ ಎಂದೆಂದಿಗೂ ಸದಾಕಾಲ ನಮ್ಮ ಜೊತೆಯಲ್ಲಿ ಇರಲಿ, ಆಮೇನ್. ಯೇಸುವಿನ ರಕ್ತಕ್ಕೆ ಜಯ, ಸೈತಾನ ಕಾರ್ಯಕ್ಕೆ ನಾಶ. ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಹಾನಿ ಇಲ್ಲ, 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 ಹಾನಿ ಇಲ್ಲ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮೆಲ್ಲರನ್ನ ಹೇಳವಾಗಿ ಆಶಿಸಲಿ. ಬೋಲೋ ಯೇಸು ಮಸೀಹ್ ಕಿ, ಬೋಲೋ ಯೇಸು ಮಹಾರಾಜ್ ಕಿ, ಬೋಲೋ ಯೇಸು ಮಸೀಹ್ ಕಿ. ದೇವರು ನಿಮ್ಮೆಲ್ಲರನ್ನ ಹೇಳವಾಗಿ ಆಶಿಸಲಿ.